ಉದ್ಘಾಟಕರಾಗಿ ಶ್ರೀಯುತ ಮಾನ್ಯ ಶ್ರೀ ಹರೀಶ್ ಪೂಂಜಾ ಸರ್, ಜನಪ್ರಿಯ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಗೌರವಪೂರ್ವಕವಾಗಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಪ್ರತಾಪ್ ಸಿಂಹ ನಾಯಕ್ ಸರ್, ಇವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗೌರವಪೂರ್ವಕವಾಗಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಅಶ್ವಥ್ ಹೆಗಡೆ ಅವರ ತಂದೆಯವರಾಗಿರ್ತಕ್ಕಂಥ ಶ್ರೀ ಅರುಣ್ ಹೆಗಡೆ, ಗಡಿ ಪ್ರಧಾನರು, ಕುಳರಂಜರಡಿ ಗುತ್ತು ಬಳಂಜ, ಇವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಬಳಂಜದ ಹಿರಿಯರು ಶ್ರೀ ವಸಂತ ಸಾಲಿಯನ್ ಸರ್, ಗೌರವ ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಪ್ರೌಢಶಾಲೆ ಬಳಂಜ, ಇವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಶ್ರೀ ಶೀತಲ್ ಪಡಿವಾಳ್ ಬಳಂಜ, ಅನಂಶಿಯ ಆಡಳಿತ ಮುಕ್ತೇಶ್ವರರು, ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬಳಂಜ, ಶ್ರೀ ಮನೋಹರ್ ಬಳಂಜ, ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರು ಬಳಂಜ, ಇವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಶ್ರೀಯುತ ಚಂದ್ರಶೇಖರ್ ಪಿಕೆ ಅಧ್ಯಕ್ಷರು, ಅಮೃತ ಮಹೋತ್ಸವ ಸಮಿತಿ, ವೇದಿಕೆಗೆ ಸರ್ವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ನೆರೆದಿರ್ತಕ್ಕಂಥ ಎಲ್ಲ ಊರಿನ ವಿದ್ಯಾಭಿಮಾನಿಗಳು, ಹಳೆಯ ವಿದ್ಯಾರ್ಥಿಗಳು, ಈ ಒಂದು ಬಳಂಜ ಶಿಕ್ಷಣ ಅಭ್ಯುದಯಕ್ಕೆ ಕಾರಣೀಕೃತರಾಗಿರ್ತಕ್ಕಂತಹ ಸರ್ವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಂಡು, ಹಾಗೆ ನಮ್ಮ ಶಾಲಾ ಇರುವ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸುಲೋಚನಾ ಮೇಡಮ್ ಹಾಗೂ ಶ್ರೀಯುತ ರಂಗಸ್ವಾಮಿ ಸರ್, ಹಾಗೂ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ರತ್ನಾಕರ್ ಸರ್, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಮಾಡಿಕೊಂಡು, ಈ ಒಂದು ಕಾರ್ಯಕ್ರಮ ನಿಜಕ್ಕೂ ನಮಗೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ, ಬಳಂಜ ಅಂತಕ್ಕಂಥ ಊರಿನಲ್ಲಿ ಇಂತಹ ದೊಡ್ಡ ದೊಡ್ಡ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ವಿಷಯ, ಹಾಗೆ ಆಶ್ಚರ್ಯ ಕೂಡ ಹೌದು. ಎಲ್ಲ ಸರ್ಕಾರಿ ಶಾಲೆಗಳನ್ನು ನಾವು ನೋಡ್ತಾ ಇದ್ದೇವೆ, ಯಾವ ರೀತಿಯ ಬೆಳವಣಿಗೆನ ಆಗ್ತಾ ಇರ್ತದೆ. ವಿಶೇಷವಾಗಿ ನಮ್ಮ ಬಳಂಜದಲ್ಲಿ ನಾವು ನೀವೆಲ್ಲರೂ ಕಂಡಿರ್ತಕ್ಕಂತಹ ಅತ್ಯಂತ ದೊಡ್ಡ ಮಟ್ಟದ ಒಂದು ಬದಲಾವಣೆ ನಮ್ಮ ಬಳಂಜದಲ್ಲಿ ನಡೀತಾ ಇದೆ. ಅದಕ್ಕೆಲ್ಲ ಕಾರಣಕರ್ತರು ವೇದಿಕೆಯಲ್ಲಿ ಹಾಗೂ ನಮ್ಮ ಮುಂದಿರತಕ್ಕಂಥ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ. ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತು ಇದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಶಾಲಾ ವಾಹನ ಉದ್ಘಾಟನೆ ಇದೀಗ ತನ ನೆರವೇರಿಸಿಕೊಂಡು, ಹಾಗೆ LKG ಕೊಠಡಿಯ ಉದ್ಘಾಟನೆ ಕೂಡ ಇದೀಗ ನೆರವೇರಿಸಿಕೊಂಡು ವೇದಿಕೆಯಲ್ಲಿ ಆಗಮಿಸಿರುವ ಸರ್ವರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸಿಕೊಂಡು, ಯಾವುದೇ ಕಾರ್ಯಕ್ರಮಗಳು ಸರಾಗವಾಗಿ ನಡೆಯಲು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಬಾರದಿರಲು ನಾವು ದೇವರನ್ನ ಸ್ತುತಿಸುವುದು ರೂಢಿಯಾಗಿದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ದೇವರನ್ನ ಪ್ರಾರ್ಥಿಸಲು ನಮ್ಮ ಶಾಲಾ 10ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನು ಹಾಡಲಿಕ್ಕೆ ಇದೀಗ ವೇದಿಕೆಗೆ ಬರಮಾಡಿಕೊಡೋಣ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ
ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಸರ್ವರಿಗೂ ಶುಭವಾಗಲಿ ಎಂದು ದೇವರವನ ಅನುಮತಿಯನ್ನು ಬೇಡಿ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ಜರುಗಲು ಮಕ್ಕಳು ದೇವರನ್ನ ಪ್ರಾರ್ಥಿಸಿದ್ದಾರೆ. ಎಲ್ಲರಿಗೂ ವಂದನಿಸುತ್ತಾ ಇದೀಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಸತ್ಕಾರವನ್ನು ಮಾಡುವುದು ನಮ್ಮ ಭಾರತೀಯ ಸಂಸ್ಕೃತಿ. ಹಾಗಾಗಿನೇ ನೆರೆದಿರ್ತಕ್ಕಂಥ ಸರ್ವರನ್ನು ಕೂಡ ಸ್ವಾಗತಿಸಲಿಕ್ಕೆ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ರಂಗಸ್ವಾಮಿ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪಂಚಲಿಂಗೇಶ್ವರಾಯ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರಾಯ ನಮಃ. ಬಳಂಜ ಗ್ರಾಮದ ಎಲ್ಲ ದೈವಗಳನ್ನು ಮನಸಾರ ಪ್ರಾರ್ಥಿಸುತ್ತಾ ನಮ್ಮ ಈ ಒಂದು ಬಳಂಜ ಶಾಲೆಯಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಿದೆ, ನಿಮಗೆಲ್ಲ ಗೊತ್ತಿದೆ. ಈ ಒಂದು ಹಬ್ಬದ ವಾತಾವರಣ ನಮ್ಮ ಶಾಲೆಯ ಸೃಷ್ಟಿಯಾಗಿದೆ. ಮೂಲ ಕಾರಣ ನಮ್ಮ ಮುದ್ದು ಮಕ್ಕಳು ದೂರದ ಊರಿನಿಂದ ನಡ್ಕೊಂಡು ಬರ್ತಾರೆ ಅಂತಕ್ಕಂಥ ಕನಸನ್ನು ಕಂಡು ಮಾನ್ಯ ಅಶ್ವತ್ಥ ಹೆಗಡೆ ಫೌಂಡೇಶನ್ ಅವರ ಕಡೆಯಿಂದ ನಮ್ಮ ಮುದ್ದು ಮಕ್ಕಳಿಗೆ ಈ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ವಾಹನವನ್ನು ಉದ್ಘಾಟನೆ ಮಾಡಿ ಬಂದಿದ್ದಾರೆ ಮಾನ್ಯ ಶಾಸಕರು ಹಾಗೂ ನಮ್ಮ LKG ನವೀಕರಣಗೊಂಡಿರ್ತಕ್ಕಂತಹ ಕೊಠಡಿಯನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರವರು ಕೂಡ ಉದ್ಘಾಟನೆ ಮಾಡಿ ಈಗ ವೇದಿಕೆಯಲ್ಲಿದ್ದೇವೆ. ಈ ಒಂದು ಶಾಲಾ ವಾಹನದ ಉದ್ಘಾಟನಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಹರೀಶ್ ಪೂಂಜಾ ಸರ್ ಅವರಿಗೆ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಹಾಗೆಯೇ ಈ ಒಂದು ಸಭೆಯಲ್ಲಿ ನಮ್ಮ ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯಕರವರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಈ ಒಂದು ಬಳಂಜ ಶಾಲೆಯ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಇಟ್ಟುಕೊಂಡು ಸುಮಾರು 5 ಲಕ್ಷದವರೆಗೆ ಅನುದಾನವನ್ನು ಕೊಟ್ಟು LKG ಕೊಠಡಿಯನ್ನು ನವೀಕರಣ ಮಾಡಲಿಕ್ಕೆ ಬಹಳ ಅತ್ಯುತ್ತಮವಾಗಿ ಒಂದು ಸಹಕಾರವನ್ನು ನೋಡಿದ್ದಾರೆ ಸರ್. ನಿಮಗೆ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಇವರಿಗೆ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಿ ಮಾನೇರವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ನಡಿಬೇಕು. ನಮ್ಮ ಮಕ್ಕಳು ನಡೆದಾಗೆ ಶಾಲೆಗೆ ಬರಬೇಕು ಅಂದರೆ ಮೂಲ ಕಾರಣ ಮಾನ್ಯ ಅಶ್ವತ್ಥ ಹೆಗಡೆ ಫೌಂಡೇಶನ್ನ ಅಶ್ವತ್ಥ ಹೆಗಡೆಯವರ ತಂದೆಯವರಾದ ಶ್ರೀ ಅರುಣ ಹೆಗಡೆ ಗಡಿ ಪ್ರಧಾನರು ಕುಳ್ಳಂಜರವಾಡಿ ಗೊತ್ತು. ಯಾಕೆ ಅಂತೇಳಿ ಅಂದರೆ ಒಬ್ಬ ಮಗ ದುಡಿತಕ್ಕಂಥದ್ದು ಬಹಳ ಅತಿ ಮುಖ್ಯ. ಆದರೂ ಕೂಡ ಅದನ್ನು ಸಹಕಾರ ಕೊಡ್ತಕ್ಕಂಥವರು ಅವರ ತಂದೆ ತಾಯಿಗಳು. ಅವರ ಆಶೀರ್ವಾದವನ್ನು ಪಡ್ಕೊಂಡು ಈ ಒಂದು ಸಭೆಯಲ್ಲಿ ನಮ್ಮ ಅಶ್ವತ್ಥ ಹೆಗಡೆಯವರ ತಂದೆಯವರಾದ ಶ್ರೀಯುತ ಅರುಣ್ ಹೆಗಡೆ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ STMC ಉಪಾಧ್ಯಕ್ಷರಾದ ಸುಶೀಲಾ ಮೇಡಮ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸುಶೀಲಾ STMC ಉಪಾಧ್ಯಕ್ಷರು. ಹಾಗೆ
ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ನಮ್ಮ ಬಳಂಜ ನಾಲ್ಕೂರು ತೆಂಕಕಾರಿ ನೀರಿನ ಹಿರಿಯರು ಆಗಿರ್ತಕ್ಕಂತಹ ಶ್ರೀ ವಸಂತ ಸಾಲಿಯನ್ ಸರ್ ಅವರು ಜನಜಾಗೃತಿಯ ವೇದಿಕೆಯ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರು, ಆಡಳಿತ ಮಂಡಳಿ, ಪ್ರೌಢಶಾಲೆ ಬಳಂಜದಲ್ಲಿ ಒಂದು ಪ್ರೌಢಶಾಲೆ ಆಗಬೇಕಂದ್ರೆ ಮೂಲ ಅವರ ಕಾರಣ ಬಹಳ ಅತ್ಯುತ್ತಮವಾಗಿದೆ. ಅವರ ಶ್ರಮ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಅವರು ಶಾಲೆಗೆ ನಮಗೆ ಕೊಡ್ತಿದ್ದಾರೆ. ಇವತ್ತು ಕೂಡ ನಲ್ಲಿ ಮಾನ್ಯ ಶಾಸಕರು ಕೊಠಡಿಯನ್ನು ಉದ್ಘಾಟನೆ ಮಾಡಬೇಕಾದ್ರೆ ನಾನು ಕೂಡ ಅಲ್ಲಿಗೆ ಬರ್ತೇನೆ, ನಮ್ಮಲ್ಲಿ ಎಷ್ಟು ಪ್ರೀತಿ ಅಭಿಮಾನ ಅವರು ಇಟ್ಕೊಂಡಿದ್ದಾರೆ ಅಂತ ಒಮ್ಮೆ ನೋಡಿ ಅಂತ. ಸ್ವಲ್ಪ ವಯಸ್ಸಾದ ಕೂಡಲೇ ಕೆಲವರೆಲ್ಲ ಹಿಂದೆ ಹೋಗ್ತಾರೆ. ಆದರೂ ನಮ್ಮ ವಸಂತ ಸಾಲಿಯನ್ರು ನಾನು ಅಲ್ಲಿಗೆ ಬರಬೇಕಂತ ಕೈ ಹಿಡ್ಕೊಂಡು ಬಂದು ಆ ಒಂದು ಮಾನ್ಯ ಪ್ರಥಮ್ ಸಿಂಗ್ ನಾಯಕರವರು ಮತ್ತು ಮಾನ್ಯ ಶಾಸಕರಲ್ಲಿ ಪಕ್ಕದಲ್ಲಿ ಬಂದು ಅನ್ನೋದು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ ಸರ್. ಇವರಿಗೆ ನಮ್ಮ ಬಳಂಜ ಶಿಕ್ಷಣ ಟ್ರಸ್ಟ್ನ ಕಾರ್ಯಾಧ್ಯಕ್ಷಗಳಾಗಿರತಕ್ಕಂಥ ರತ್ನರಾಜ್ ಜೈನ್ ಸರ್ ಅವರು ಹೂಗುಚ್ಛ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶೀತಲ್ ಪಡಿವಾಳ್ ಬಳಂಜ ಅನುವಂಶೀಯ ಆಡಳಿತ ಮುಕ್ತೇಶ್ವರರು, ಪಂಚಲಿಂಗೇಶ್ವರ ದೇವಸ್ಥಾನ ಬಳಂಜ, ಇವರು ಕೂಡ ನಮ್ಮ ಶಾಲೆ ಅಂದರೆ ಬಹಳ ಆ ಪ್ರೀತಿ ಅಭಿಮಾನ ಎಲ್ಲ ರೀತಿಯ ಅವರು ಸಹಕಾರವನ್ನು ಕೊಡ್ಕೊಂಡು ಬರ್ತಿದ್ದಾರೆ. ಅವರಿಗೂ ಕೂಡ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಇವರಿಗೆ ನಮ್ಮ ಬಳಂಜ ಶಾಲಾ ತಾಯಂದಿರ ಸಮಿತಿ ಅಧ್ಯಕ್ಷರಾಗಿರುವ ಆಶಾಲತಾ ಮೇಡಮ್ ಅವರು ಹೂಗುಚ್ಛ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಯಲ್ಲಿ ಶ್ರೀ ಮನೋಹರ್ ಬಳಂಜ ನಮ್ಮ ಬಳಂಜ ಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂಡ ನಮ್ಮ ಉಪಾಧ್ಯಕ್ಷರು ಕೂಡ ಕುಳಿತಿದ್ದಾರೆ. ನಮ್ಮ ಬಳಂಜ ಶಾಲೆ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ನಮ್ಮ ಈ ಒಂದು ಬಳಂಜ ಶಿಕ್ಷಣ ಟ್ರಸ್ಟ್ ಬಹಳ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದೆ. ನಾನು ಬಂದಾಗ LKGಯನ್ನು ಪ್ರಾರಂಭ ಮಾಡಿ ಆ ಮುದ್ದು ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂತಹ ಆ ಒಂದು ಶಿಕ್ಷಕರಿಗೆ ಅನುದಾನವನ್ನು ಕೊಡ್ತಕ್ಕಂಥದ್ದು ಮತ್ತು ಆಯದವರಿಗೆ ಅನುದಾನವನ್ನು ಕೊಡ್ತಕ್ಕಂಥದ್ದು, ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ಕುತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ಟ್ರಸ್ಟಿನ ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರು. ನಿಜವೂ ಕೂಡ ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಇವತ್ತಿನ ಒಂದು ಇದರ ಸಮಾಜದಲ್ಲಿ ಸರ್ಕಾರಿ ಶಾಲೆ ಅಂದರೆ ನೆಗ್ಲೆಕ್ಟ್ ಮಾಡೋರೇ ಜಾಸ್ತಿ. ಯಾಕೆಂದರೆ ಸರ್ಕಾರಿ ದುಡ್ಡು ಬರ್ತದೆ ಮಾಡಿಕೊಳ್ಳಿ ಅಂತಕ್ಕಂಥವರು. ಆದರೂ ನಮ್ಮ ಈ ಒಂದು ಶಾಲೆಯ ಮೇಲೆ ಎಷ್ಟು ಅವರಿಗೆ ಗೌರವ ಪ್ರೀತಿ ಇದೆ ಅಂದರೆ ನಿಜವಲ್ಲೂ ತುಂಬ ಆಶ್ಚರ್ಯಪಡ್ತೇನೆ ನಾನು. ಅವರ ಪ್ರೀತಿಗೆ ಯಾವಾಗಲೂ ಕೂಡ ನಮ್ಮ ಶಿಕ್ಷಕ ವೃಂದದವರು ಋಣಿಯಾಗಿರ್ತೇವೆ. ನಮ್ಮ ಈ ಒಂದು ಬಳಂಜ ಶಾಲೆ ಸರ್ವತೋಮುಖ ಅಭಿವೃದ್ಧಿಗೆ ಮೂಲ ಕಾರಣಕರ್ತರು ನಮ್ಮ ಶಿಕ್ಷಣ ಟ್ರಸ್ಟ್ ಬಳಂಜದವರು. ಹಾಗಾಗಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಮನೋಹರ್ ಸರ್ ಬಳಂಜ, ಶಿಕ್ಷಣ ಟ್ರಸ್ಟ್ ಬಳಂಜ ಇವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಇವರಿಗೆ ನಮ್ಮ ಶಾಲಾ ಅಭಿವೃದ್ಧಿ ಸದಸ್ಯರಾಗಿರತಕ್ಕಂಥ ರೂಪಲತಾ ಮೇಡಮ್ ಅವರು ಹೂಗುಚ್ಛ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಭೆಯಲ್ಲಿ ಶ್ರೀ ಚಂದ್ರಶೇಖರ್ PK ಅಧ್ಯಕ್ಷರು, ಅಮೃತ ಮಹೋತ್ಸವ ಸಮಿತಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಶಾಲೆಯಲ್ಲಿ ಬಹಳ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಮೂಲ ಕಾರಣಕರ್ತರು ಮಾನ್ಯ ಶ್ರೀ ಚಂದ್ರಶೇಖರ್ PK ಸರ್ ಅವರು. ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೀತಿದ್ರು ಕೂಡ ಅವರು ಯಾವುದೇ ಒಂದು ನಮ್ಮನ್ನು ಆಸೆ ಪಡ್ದಲೆ ನಮ್ಮನ್ನು ಕರೀಲಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇಲ್ಲ. ಅವರ ಸ್ವಇಚ್ಛೆಯಿಂದ ಬಂದು ನಮ್ಮ ಶಾಲೆ ಎಲ್ಲ ಒಂದು ಅಭಿವೃದ್ಧಿ ಕೆಲಸ ಕೆಳಗೆ ಅವರು ಸ್ಪಂದನೆ ಕೊಡ್ತಿದ್ದಾರೆ. ಹಾಗಾಗಿ ನಮ್ಮ ಶ್ರೀ ಚಂದ್ರಶೇಖರ್ PK
ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಅವರಿಗೆ ನೆರೆದಿರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿದ್ದೇನೆ ಸರ್. ಇವರಿಗೆ ಜ್ಯೋತಿ ಮಹಿಳಾ ಮಂಡಳದ ಅಧ್ಯಕ್ಷೆಯಾಗಿರುವ ಚೇತನಾ ಮೇಡಮ್ ಅವರು ಹೂಗುಚ್ಚ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾಭಿವೃದ್ಧಿಯಾಗಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ರತ್ನಾಕರ ಪೂಜಾರಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ ಸರ್. ಇವರಿಗೆ ನಮ್ಮ ಪ್ರೌಢಶಾಲಾ ವಿಭಾಗದ ಉಪಮುಖ್ಯಮಂತ್ರಿಯಾಗಿರುವ ಪ್ರೀತಮ್ ರವರು ಹೂಗುಚ್ಚವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಸುಲೋಚನ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇನೆ ಮೇಡಮ್. ಇವರಿಗೆ ನಮ್ಮ ಪ್ರಾಥಮಿಕ ವಿಭಾಗದ ವಿರೋಧ ಪಕ್ಷದ ನಾಯಕನಾಗಿರುವ ಸಮೀಕ್ಷ್ ರವರು ಹೂಗುಚ್ಚವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಯ ವೆಲ್ಕಮ್ ಮುಗಿಯಿತು. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಬಳಂಜ ಶಾಲೆಯ ಹಳೆ ವಿದ್ಯಾರ್ಥಿಗಳು ಬಹಳ ಶ್ರಮ ವಹಿಸಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಹರೀಶ್ ವೈ ಚಂದ್ರಮ್ಮ ಬರಬೇಕಿತ್ತು, ಕಾರಣಾಂತರಗಳಿಂದ ಅವರು ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ನಮ್ಮ ಈ ಒಂದು ಬಳಂಜ ಶಾಲೆಯ ಶಿಕ್ಷಣ ಟ್ರಸ್ಟಿನ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ವೇದಿಕೆ ಮುಂಭಾಗದಲ್ಲಿದ್ದೀರಿ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರುಗಳು, ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಆಗಮಿಸಿದ್ದೀರಿ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ನಮ್ಮ ಸಭೆಯಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಈ ಒಂದು ತಾಯಂದಿರ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಇದ್ದೀರಿ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದೀರಿ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಪೋಷಕರಾಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಿ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ಇದ್ದೀರಿ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ನಮ್ಮ ಮುದ್ದು ಮಕ್ಕಳಿಗೆ ಬಿಸಿಯಾಗಿರ್ತಕ್ಕಂಥ ಬಿಸಿ ಊಟವನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ನಮ್ಮ ಅಡುಗೆ ಸಿಬ್ಬಂದಿಗಳಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮುದ್ದು ಮಕ್ಕಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ LKG UKG ಎಲ್ಲ ಮುದ್ದು ಮಕ್ಕಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಫೋಟೋಗ್ರಾಫರ್ ಆಗಿ ಮತ್ತು ನಾವೊಂದು ಕಾರ್ಯಕ್ರಮದಲ್ಲಿ ನಮ್ಮ ಸಾರಿ ಕ್ಷಮೆ ಇರಲಿ, ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಇದ್ದೀರಿ ಮೇಡಮ್. ನಿಮಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಿದ್ದೇನೆ.
ದಯವಿಟ್ಟು ಕ್ಷಮೆ ಇರಲಿ. ಯಾರಾದರೂ ಹೆಸರು ಬಿಟ್ಟು ಹೋದರೆ ನಿಮ್ಮನ್ನು ಕ್ಷಮೆ ಕೇಳ್ತಾ, ನೀವೆಲ್ಲ ಇಷ್ಟೊಂದು ನಮ್ಮನ್ನು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ವೆಲ್ಕಮ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮುಂಭಾಗದಲ್ಲ ಎಲ್ಲ ಸರ್ವರಿಗೂ ಕೂಡ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ವೇದಿಕೆಯಲ್ಲಿ ಆಸೀನರಾಗಿರುವ ಸರ್ವರನ್ನು ಸ್ವಾಗತಿಸಿದ ನಿಮಗೂ ಕೂಡ ಸ್ವಾಗತ ಸರ್. ನಿಮಗೆ ನಮ್ಮ ಶಾಲಾ ಉಪಮುಖ್ಯಮಂತ್ರಿ ಆಗಿರುವ ರಂಜಿತ್ ರವರು ಹೂಗುಚ್ಛವನ್ನು ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಯಾವುದೇ ಒಂದು ಕಾರ್ಯಕ್ರಮದ ಮಹತ್ವ ಮತ್ತು ಅದರ ಹಿನ್ನೆಲೆಯನ್ನು ತಿಳಿಸುವುದು ಒಂದು ಪ್ರಸ್ತಾವನೆಯ ಒಂದು ಉದ್ದೇಶ. ನಮ್ಮ ಶಾಲೆಯ ಅಭಿವೃದ್ಧಿಯ ಪಯಣದಲ್ಲಿ ಅಶ್ವಥ್ ಹೆಗಡೆ ಫೌಂಡೇಶನ್ ನೀಡುತ್ತಿರುವ ಅಮೂಲ್ಯ ಕೊಡುಗೆಗಳ ಕುರಿತು ವಿವರಿಸಲು ಅಶ್ವಥ್ ಹೆಗಡೆ ಫೌಂಡೇಶನ್ನ ಮಾರ್ಗದರ್ಶಕರು ಹಾಗೂ ಅಮೃತ ಮಹೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಚಂದ್ರಶೇಖರ್ PK ಸರ್ ಅವರನ್ನು ಮಂಡಿಸಲು ವೇದಿಕೆಗೆ ಆಗಮಿಸ್ತಾ ಇದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಳಂಜದ ಇದರ STMC ಶಾಲಾ ಶಿಕ್ಷಣ ಅಭಿವೃದ್ಧಿ ಟ್ರಸ್ಟ್ ಹಳೆ ವಿದ್ಯಾರ್ಥಿ ಸಂಘ ಇದರ ವತಿಯಿಂದ ಅಶ್ವಥ್ ಹೆಗ್ಡೆ ಫೌಂಡೇಶನ್ ವತಿಯಿಂದ ಇವತ್ತು ಶಾಲೆಗೆ ಕೊಡಮಾಡತಕ್ಕಂಥ ಶಾಲಾ ಮಕ್ಕಳ ವಾಹನವನ್ನು ಹಸ್ತಾಂತರ ಮಾಡುವ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶಾಸಕರೇ, ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಪ್ರತಾಪ್ ನಾಯ್ಕರೇ, ಅಶ್ವಥ್ ಹೆಗ್ಡೆ ಅವರ ಪಿತೃಶ್ರೀ ಆಗಿರುವಂಥ ಅರುಣ್ ಹೆಗ್ಡೆ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಹೃದಯಿ ವಿದ್ಯಾಭಿಮಾನಿಗಳೇ, ಅಮೃತ ಮಹೋತ್ಸವ ಡಿಸೆಂಬರಲ್ಲಿ ಮುಗಿದೋಯ್ತು. ಆ ಅಮೃತ ಮಹೋತ್ಸವದ ಪೂರ್ವದಲ್ಲಿ ನಾವು ಶಾಲೆಯ ವಿದ್ಯಾಭಿಮಾನಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಕೂತು ಚಿಂತನೆ ಮಾಡುವಾಗ ಈ ಶಾಲೆ ಉಳಿಬೇಕು ಅಂತಿದ್ದರೆ ಮಕ್ಕಳು ಈ ಶಾಲೆಯಲ್ಲಿ ಬರಬೇಕು. ಆ ಹಂತದಲ್ಲಿ 1ನೇ ಕ್ಲಾಸಲ್ಲಿ 1, 2 ಹೀಗೆ ಅಡ್ಮಿಷನ್ ಆಗ್ತಾಯಿತ್ತು. ಇದನ್ನು ಮನಗಂಡು ಇದನ್ನು ಉಳಿಸ್ಬೇಕು ಅಂತಿದ್ದರೆ, ಈ ಶಾಲೆಗಳನ್ನ ಉಳಿಸ್ಬೇಕು ಅಂತಿದ್ದರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಆ ಮಕ್ಕಳು ಹೆಚ್ಚಿನ ಸಂಖ್ಯೆ ಬರಬೇಕು ಅಂತಿದ್ದರೆ ಇಲ್ಲಿನ ಶಿಕ್ಷಣ ಗುಣಮಟ್ಟ ಇನ್ನೂ ಉತ್ತಮ ಆಗಬೇಕು ಎನ್ನುವ ಒಂದು ಕಲ್ಪನೆಯೊಂದಿಗೆ ಚಿಂತನೆ ಮಾಡುವಾಗ ನಾವು ಶಿಕ್ಷಣಕ್ಕೆ ಪೂರಕವಾಗಿ ಒಂದು ಸಂಘಟನೆ ಕೆಲಸ ಮಾಡಬೇಕು ಎನ್ನುವ ಉದ್ದೇಶದಿಂದ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಒಂದು ಶಿಕ್ಷಣ ಟ್ರಸ್ಟನ್ನು ರಚನೆ ಮಾಡಿಕೊಂಡು ಸನ್ಮಾನ್ಯ ಶಾಸಕರನ್ನು ನಾವು ಮಾತಾಡಲಿಕ್ಕೆ ಹೋಗಿದ್ದೆವು. ಪ್ರಾರಂಭದಲ್ಲಿ ಶಾಸಕರು ಆ ಸಂದರ್ಭದಲ್ಲಿ ತುಂಬ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದರು. ನೀವು ಪ್ರಾರಂಭ ಮಾಡುವುದು ಸುಲಭ, ಅದನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವಂಥ ದೊಡ್ಡ ಚಾಲೆಂಜ್ ಅಂತ. ಆದ ಕಾರಣ ನಾವು ಅವರ ಹತ್ರ ಕೇಳಿಕ್ಕೆ ಹೋದದ್ದು ಈ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿ ತಾವಿರಬೇಕು ಅಂತ ಪ್ರಸ್ತಾಪದೊಂದಿಗೆ. ಅದಕ್ಕೆ ಗೌರವಾಧ್ಯಕ್ಷರಾಗಿ ನೆಲೆಯಲ್ಲಿ ನಾನು ಇರೋದಿಲ್ಲ, ಆದರೆ ನಿಮ್ಮ ಜೊತೆ ನಾನು ಇದ್ದೇನೆ ಎನ್ನುವ ಭರವಸೆ ಅವರು ಕೊಟ್ಟ ಕಾರಣ ಟ್ರಸ್ಟನ್ನು ರಚನೆ ಮಾಡಿಕೊಂಡು ನಾವು ಪ್ರಾರಂಭ ಮಾಡಿದ್ದೆವು. ಆ ಸಂದರ್ಭದಲ್ಲಿ ಶಾಲೆಯ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಮಾಡುವ ಸಂದರ್ಭದಲ್ಲಿ ನಮಗೆ ಸರ್ಕಾರದಿಂದ ಸ್ವಲ್ಪ ನಮ್ಮ ಬೇಡಿಕೆಗಳೆಲ್ಲ ಇತ್ತು. ನಮಗೆ ಕೊಠಡಿಗಳ ಕೊರತೆ ಉಂಟು, ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟ ಕೊರತೆ ಉಂಟು, ಶಿಕ್ಷಕರ ಕೊರತೆ ಉಂಟು. ಇದನ್ನೆಲ್ಲ ನೀಗಿಸುವ ಪ್ರಯತ್ನವನ್ನು ಮಾಡಿದೆವು ನಾವು. ಆದರೆ ಅದನ್ನು ನಮಗೆ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಬಗ್ಗೆ ನಾನು ಸನ್ಮಾನ್ಯ ಶಾಸಕರಲ್ಲಿ ಕೂಡ ಗಮನಕ್ಕೆ ತಂದಿದ್ದೇನೆ, ಯಾಕೆ ಸಾಧ್ಯ ಆಗಲಿಲ್ಲ ಅದನ್ನು ಮತ್ತೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಅಶ್ವಥ್ ಹೆಗ್ಡೆ ಅವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಮಾತ್ರ ಅಲ್ಲ, ಊರಿನ ಬಗ್ಗೆ, ಅದು ಶಾಲೆ ಅಂತಲ್ಲ, ಶಾಲೆ ಇರ್ಬೋದು, ದೇವಸ್ಥಾನದಿರ್ಬೋದು, ಅಥವಾ ಊರಿನ 2-3 ಗ್ರಾಮಗಳಿಗೆ ಸಂಬಂಧಪಟ್ಟ ಯಾವುದೇ ಬೇಡಿಕೆಯನ್ನು ಅಶ್ವಥ್ ಹೆಗ್ಡೆ ಅವರಲ್ಲಿ ಇಟ್ಟಾಗ ಅವರು ಅದಕ್ಕೆ ಒಂದು ಒಳ್ಳೆ ರೀತಿಯ ಸ್ಪಂದನೆ ಕೊಡೋದ್ರ ಮೂಲಕ ಅದನ್ನು ಸಹಕರಿಸುವ ಮಾಡ್ತಾಯಿದ್ದರು. ಅವರು ನೀವು ಅಮೃತ ಮಹೋತ್ಸವವನ್ನು ಇನ್ನೂ ಸರ್ಕಾರದಿಂದ ಯಾವುದೇ ಯೋಜನೆಗಳು ಬರಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಮುಂದೆ ಕೊಂಡೋಗೋದು ಬೇಡ, ಅದು ಯಾವ 50 ವರ್ಷದಲ್ಲಿ ಆಗಬೇಕಿತ್ತೋ ಅದೇ 50 ವರ್ಷದಲ್ಲಿ ಅದು ಆಗಲಿ, ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಉದ್ಯಮಿ. ನಮ್ಮ ಹೆಮ್ಮೆ ಅದು. ಬಳಂಜ ಗ್ರಾಮದಿಂದ ಒಬ್ಬ ಹುಡುಗ, ಒಬ್ಬ ಬಡ ಕುಟುಂಬದಿಂದ ಬಂದಂಥ ಒಬ್ಬ ಹುಡುಗ
ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಉದ್ಯಮಿಯಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು ನಮಗೊಂದು ಹೆಮ್ಮೆಯ ವಿಷಯ. ಉದ್ಯಮಿಗಳು ತುಂಬ ಇದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ, ಎಲ್ಲ ಊರುಗಳಲ್ಲಿ ಕೂಡ ಉದ್ಯಮಿಗಳಿದ್ದಾರೆ. ಆದರೆ ಸಮಾಜಕ್ಕೆ ಕೊಡುವ ಗುಣ ಇರತಕ್ಕಂಥ ಉದ್ಯಮಿಗಳ ಕೊರತೆ ನಮಗೆ ಇದೆ. ಆದ ಕಾರಣದಲ್ಲಿ ಈ ಸಂದರ್ಭದಲ್ಲಿ ಅಶ್ವಥ್ ಹೆಗ್ಡೆ ಅವರು, ನಾನಿದ್ದೇನೆ, ನೀವು ಕೆಲಸ ಪ್ರಾರಂಭ ಮಾಡಿ, ಪ್ರಾರಂಭದಲ್ಲಿ ನಾವು ಶಾಲೆ ನವೀಕರಣ ಮಾಡುವ, ಅದರ ಮೂಲಕ ನಾವು ಇದಕ್ಕೆ ಚಾಲನೆ ಕೊಡುವ ಎನ್ನುವ ದೃಷ್ಟಿಯಿಂದ ಕೆಲಸವನ್ನು ಮಾಡಿದರು. ಆ ಕೂಡಲೇ ಮಾನ್ಯ ಶಾಸಕರನ್ನು ಸಂಪರ್ಕ ಮಾಡಿದರು. ಆ ಶಾಸಕರು ಕೂಡ ಅದಕ್ಕೆ ಒಂದು ಒಲವನ್ನು ವ್ಯಕ್ತಪಡಿಸಿದರು, ಒಪ್ಪಿಕೊಟ್ಟರು. ಆ ಮೂಲಕ ಸುಮಾರು ಆ ಸಂದರ್ಭದಲ್ಲಿ 15 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಒಂದು ಈ ಶಾಲೆಯನ್ನು ನವೀಕರಣ ಮಾಡುವ ಕೆಲಸವನ್ನು ಸನ್ಮಾನ್ಯ ಅಶ್ವಥ್ ಹೆಗ್ಡೆ ಅವರು ಮಾಡಿಕೊಟ್ರು. ಅದರ ಜೊತೆಯಲ್ಲಿ ಶಾಸಕರು ಕೂಡ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಮಾನ್ಯ ಪ್ರತಾಪ್ ಸಿಂಗ್ ನಾಯ್ಕರು ಕೊಟ್ಟಿದ್ದಾರೆ. ಒಟ್ಟಾರೆ ಎಲ್ಲರ ಸಹಕಾರದಿಂದ ಈ ಶಾಲೆಯ ಒಂದು ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ನಮಗಿರ್ತಕ್ಕಂಥದ್ದು ಈ ಶಾಲೆ ನಿರಂತರವಾಗಿ ಮುಂದುವರಿಬೇಕು ಅಂತ. ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ನಮಗೆ ಶಿಕ್ಷಣ ಟ್ರಸ್ಟ್ ಮತ್ತು ಅಶ್ವಥ್ ಹೆಗ್ಡೆ ಅವರಿಗೆ ಸ್ವಲ್ಪ ಗೊಂದಲಗಳಿತ್ತಲ್ಲಿ, ಒಂದು ಅಭಿಪ್ರಾಯ ಭೇದಗಳಲ್ಲಿ ಇತ್ತು. ಮಾನ್ಯ ಶಾಸಕರು ಅದನ್ನು ಕೂಡ ತಿಳಿಗೊಳಿಸಿ, ಅಶ್ವಥ್ ಹೆಗ್ಡೆಯವರು ಕೂಡ ಈ ನಮ್ಮ ಚಟುವಟಿಕೆಯಲ್ಲಿ ಶಿಕ್ಷಣ ಟ್ರಸ್ಟ್ ಜೊತೆಯಲ್ಲಿ ಸೇರಿ ನಮ್ಮ ಜೊತೆ ಕೆಲಸ ಮಾಡುವ ಒಂದು ಸಂಕಲ್ಪ ಮಾಡಿದಾಗ ಅದನ್ನು ಕೂಡ ಇವತ್ತು ಅದಕ್ಕೆ ಕೈ ಜೋಡಿಸಿ ಶಿಕ್ಷಣ ಟ್ರಸ್ಟ್ ನೇತೃತ್ವದಲ್ಲೇ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಸುಮಾರು ಯೋಚನೆಗಳನ್ನು ಅವರು ಹಾಕಿಕೊಂಡಿದ್ದಾರೆ. ಅದರ ಪ್ರಪ್ರಥಮವಾಗಿ ನಮ್ಮ ಶಾಲೆಯೂ ಕೂಡ, ನಮ್ಮ ಅಧ್ಯಕ್ಷರು, ಟ್ರಸ್ಟ್ನ ಅಧ್ಯಕ್ಷರು ಯಾವಾಗ ಹೇಳೋದುಂಟು, ಸಂಸ್ಕಾರಯುತ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ, ಆಂಗ್ಲ ಮಾಧ್ಯಮದ ಶಿಕ್ಷಣ ನಾವು ಇಲ್ಲಿ ಕೊಡಬೇಕು ಅಂತ. ಇದಕ್ಕೆ ಪೂರಕವಾಗಿ ನಮ್ಮ ಮಕ್ಕಳು ಕೂಡ ಬೇರೆ ನಮ್ಮಲ್ಲಿ ಊರಲ್ಲಿ 3-4 ಶೈಕ್ಷಣಿಕ ಸಂಸ್ಥೆಗಳಿಂದ ವಾಹನಗಳಲ್ಲಿ ಬಂದು ವಾಹನಗಳಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳಿಗೊಂದು ಕ್ರೇಜ್ ಇದೆ, ಶಾಲೆಗೆ ಹೋಗುವಂಥದ್ದು, ಸ್ಕೂಲ್ ಬಸ್ಸಲ್ಲಿ ಹೋಗುವಂಥದ್ದು, ಅದೆಲ್ಲ ಆ ಸ್ಕೂಲ್ ಬಸ್ಸಿಗೆ ಮನೆಯವರು ಬಂದು ಬಿಡುವಂಥದ್ದು. ಇದನ್ನು ನೋಡುವಾಗ ನಮ್ಮ ಮಕ್ಕಳು ಕೂಡ ಆ ಒಂದು ಇದರಿಂದ ಕೊರತೆ ಉಂಟಾಗ್ತದೆ ಅಂತ ಕಾರಣಕ್ಕೋಸ್ಕರ ನಮ್ಮ ಶಾಲೆಗೂ ಕೂಡ ಒಂದು ವಾಹನ ಬೇಕು, ಶಾಲಾ ಬಸ್ ಬೇಕು. ಆ ಬಸ್ಸನ್ನು ಇವತ್ತು ಅಶ್ವಥ್ ಹೆಗ್ಡೆ ಅವರು ನಮಗೆ ದೊರಕಿಸಿಕೊಟ್ಟಿದ್ದಾರೆ. ಈ ಬಸ್ ಇವತ್ತು ಶಾಸಕರ ಮೂಲಕ ಚಾಲನೆಗೊಂಡಿದೆ. ನಮ್ಮ ಉದ್ದೇಶ ಇದ್ದದ್ದು ಏನಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು. ಕಳೆದ ವರ್ಷ 1ನೇ ಕ್ಲಾಸಿಗೆ 1 ಅಡ್ಮಿಷನ್ ಇದ್ದಂಥ ಶಾಲೆಯಲ್ಲಿ ಈ ವರ್ಷ ಶಾಸಕರ 24 ಅಡ್ಮಿಷನ್ ಆಗಿದೆ. ಇದು ನಿರಂತರವಾಗಿ ಮುಂದುವರೆದರೆ ನಮ್ಮ ಗುರಿ ಇದೆ. ನಮಗೆ ಒಂದು ಈ ಶಾಲೆಯನ್ನು ಒಂದು NGO ಅವರು ದತ್ತು ತೆಗೊಳ್ತೇವೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಅವರ ಇದರ ಪ್ರಕಾರ ಸರ್ಕಾರದ ನಾರ್ಮ್ಸು ಮತ್ತು NGO ಅವರ ನಾರ್ಮ್ಸ್ ಪ್ರಕಾರ ಒಂದು ಶಾಲೆಯಲ್ಲಿ ಕನಿಷ್ಠ 250ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಮಾತ್ರ ನಾವು ಅದಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನು ಅತಿ ಶೀಘ್ರದಲ್ಲಿ ತಲುಪುವ ಉದ್ದೇಶದಿಂದ ನಾವು ಈ ಒಂದು ಅಡಿಯನ್ನಿಟ್ಟಿದ್ದೇವೆ. ಕೆಲವೇ ವರ್ಷಗಳಲ್ಲಿ, 2-3 ವರ್ಷಗಳಲ್ಲಿ ಈಗಾಗಲೇ ನಮ್ಮಲ್ಲಿ 7ನೇ ಕ್ಲಾಸಿಗೆ, 6ನೇ ಕ್ಲಾಸಿಗೆ, 5ನೇ ಕ್ಲಾಸಿಗೆ, 4ನೇ ಕ್ಲಾಸಿಗೆ ಬೇರೆ ಬೇರೆ ಶಾಲೆಗಳಿಂದ ಬಂದು ಇಲ್ಲಿ ಅಡ್ಮಿಷನ್ ಆಗ್ತಾ ಇದೆ. ನಮ್ಮ ಶಾಲೆಯ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಈಗಾಗಲೇ ಪ್ರಚಾರ ಆಗಿದೆ. ಇವತ್ತು LKG UKG ಮಕ್ಕಳು ನಮ್ಮನ್ನು ಮೀರಿಸುವ ನಿಟ್ಟಿನಲ್ಲಿ ನಮ್ಮಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಾವು ಡಿಗ್ರಿ ಆದವರು, ನಮ್ಮಿಂದ ಜಾಸ್ತಿ LKG ಮಕ್ಕಳು UKG ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡಲಿಕ್ಕೆ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರಾದದ್ದು ನಮ್ಮ ಟ್ರಸ್ಟ್. ಆ ಟ್ರಸ್ಟ್ನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕಿಯರು. ಗುಣಮಟ್ಟದ ಶಿಕ್ಷಣ ವಸಂತ ಶಾಲೆಯ ನೇತೃತ್ವದಲ್ಲಿ, ಧನ್ನಪ್ಪ ನೇತೃತ್ವದಲ್ಲಿ ಈ ಶಾಲೆಯಲ್ಲಿ ಮೊದಲು ಕೂಡ ಕೊಡಲ್ಪಡ್ತಾ ಇತ್ತು. ಅದು ಇನ್ನೂ ಗುಣಮಟ್ಟದಲ್ಲಿ ಕೊಡಲಿಕ್ಕೆ ಟ್ರಸ್ಟ್ ಸನ್ಮಾನ್ಯ ಮನೋಹರ್ ಮತ್ತು ನಮ್ಮ ವಿನು ಬಳಂಜ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಶಿಕ್ಷಕರ ಮತ್ತು SDMC ಅವರ ಸಹಕಾರದಲ್ಲಿ, ಶಾಸಕರ ಮತ್ತು ಹಿರಿಯ ನಮ್ಮ ಎಲ್ಲ ನೇತಾರರ ಮಾರ್ಗದರ್ಶನದಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕಿದ್ದೇವೆ. ಸನ್ಮಾನ್ಯ ಅಶ್ವಥ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಮುಂದೆ ನಮ್ಮ ಕಲೆಗೆ ಸಂಬಂಧಪಟ್ಟ ಚಟುವಟಿಕೆಗಳು, ಉದಾಹರಣೆಗೆ ಯಕ್ಷಗಾನ, ಲಲಿತ ಕಲೆಗಳು, ಇದಕ್ಕೆ ಪೂರಕವಾದ ಒಂದು ತರಗತಿಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಅಗತ್ಯ ಇರತಕ್ಕಂಥ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಕೊಡಲಿಕ್ಕೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮಗೆ ಸ್ವಲ್ಪ ಮೂಲಭೂತ ಸೌಕರ್ಯದ ಕೊರತೆ ಇದೆ. ನಮ್ಮ ಶಾಸಕರು ಇವತ್ತು ವಿರೋಧ ಪಕ್ಷದ ಶಾಸಕರು, ಮಾನ್ಯರು ಒಂದು ವೇಳೆ ಆಡಳಿತ ಪಕ್ಷ ಶಾಸಕರಾಗ್ತಿದ್ದರೆ ನಾವು ಈ ವರ್ಷವೇ ಅದನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಿತ್ತು. ರಾಜಕೀಯ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಇರುವಂಥದ್ದೇ. ಇವತ್ತು ವಿರೋಧ ಪಕ್ಷದಲ್ಲಿದ್ದವರು ಮುಂದೊಂದು ದಿನ ಆಡಳಿತ ಪಕ್ಷದಲ್ಲಿ ಬರ್ತಾರೆ. ಆ ಸಂದರ್ಭಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಅಥವಾ ಮುಂದಿನ 2 ವರ್ಷಗಳಲ್ಲಿ ಅವರ ಸಂಪರ್ಕವನ್ನು ಬಳಸಿ ಯಾವ ಮೂಲದಿಂದಾದರೂ ನಮ್ಮ ಶಿಕ್ಷಣ ಟ್ರಸ್ಟ್ನ ಮನೋಹರ್ ಅವರ ಬೇಡಿಕೆ, ಈಗಾಗಲೇ ಅವರ ಕಿವಿಯಲ್ಲಿ ಹೇಳುವುದನ್ನು ನಾನು ಗಮನಿಸಿದ್ದೇನೆ, ಅದನ್ನು ಈಡೇರಿಸುವಲ್ಲಿ ಮಾನ್ಯ ಶಾಸಕರು ಸಹಕರಿಸಬೇಕು. ಜೊತೆಯಲ್ಲಿ ಅಶ್ವಥ್ ಹೆಗ್ಡೆ ಅವರ ಏನು ಕೊಡುಗೆ ಇದೆ,
ಈ ಕೊಡುಗೆ ಕೊಡಲಿಕ್ಕೆ ಕಾರಣಕರ್ತರಾದವರು ಅವರ ಪಿತಾಶ್ರೀಯವರಾದ ಅರುಣ್ ಹೆಗ್ಡೆ ಅವರು ಅಶ್ವತ್ಥ ಹೆಗ್ಡೆ ಒಂದು ಮಾತು ಹೇಳೋದು ನೋಡಿದ್ದೆ ನಾನು. ಒಬ್ಬ ಬಡ ಆಟೋ ಚಾಲಕನ ಮಗ ನಾನು, ಇವತ್ತು ಈ ಒಂದು ಹಂತಕ್ಕೆ ಬರಬೇಕು ಅಂತಿದ್ದರೆ ಸಮಾಜ ನನಗೇನು ಕೊಟ್ಟಿದೆ. ನಾನು ಕೊಟ್ಟ ಸಮಾಜಕ್ಕೆ ನನ್ನಿಂದ ಸಾಧ್ಯವಾದ ಸಂದರ್ಭದಲ್ಲಿ ಏನಾದರೂ ಒಂದು ಕೊಡುವಂಥದ್ದು ನನ್ನ ಕರ್ತವ್ಯ, ನನ್ನ ನೈತಿಕತೆ. ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದು ಬಳಂಜ ಶಾಲೆಗಾಗಲಿ, ಬಳಂಜ ಊರಿಗಾಗಲಿ, ಬಳಂಜ ದೇವಸ್ಥಾನಕ್ಕಾಗಲಿ ಎಲ್ಲೂ ಕೂಡ ಅಶ್ವತ್ಥ ಹೆಗ್ಡೆ ಅವರು ಅದು ನಾನು ಕೊಟ್ಟಿದ್ದೇನೆ ಎನ್ನುವ ಒಂದು ಪ್ರಚಾರವನ್ನು ಬಯಸದೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಗುರುತಿಸ್ತಾ ಮಾನ್ಯ ಶಾಸಕರು ಇವತ್ತು ಇದನ್ನು ಹಸ್ತಾಂತರ ಮಾಡಿದ್ದಾರೆ. ಮುಂದೆ ಕೂಡ ನಿಮ್ಮ ಬೆಂಬಲ ನಮಗೆಲ್ಲ ಬೇಕು ಅಂತ ಹೇಳ್ಕೊಳ್ತಾ ಪ್ರತಾಪ್ ಸಿಂಹ ನಾಯಕರು ಮುಗಿತದೆ ಅವಧಿ, ಮತ್ತು ಪುನಃ ಅವರು ಬರ್ತಾರೆ, ಯಾವುದೋ ರೀತಿಯಲ್ಲಿ ನಮ್ಮ ಪ್ರತಿನಿಧಿಯಾಗಿ ಬರಲಿಕ್ಕಿದ್ದಾರೆ. ಅವರ ಬೆಂಬಲವನ್ನು ಕೂಡ ನಾವು ಕೇಳುತ್ತಾ ಎಲ್ಲ ವಿದ್ಯಾಭಿಮಾನಿಗಳಿಗೆ ಮತ್ತು ಪೋಷಕ ಹೆತ್ತವರು ಇದಕ್ಕೆ ಹೆಚ್ಚು ಜವಾಬ್ದಾರಿ ಕೊಡಬೇಕು. ನಾಳೆ ದಿವಸ ಇದು ನಡೀಬೇಕು ಅಂತಿದ್ದರೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ದಾಖಲಾಗಬೇಕು. ಈ ದಾಖಲಾಗಬೇಕು ಅಂತಿದ್ದರೆ ಮಾನ್ಯ ಪೋಷಕರು ನಮ್ಮ ಮಕ್ಕಳಲ್ಲದೆ ಇತರರಿಗೂ ಕೂಡ ಇಲ್ಲಿನ ಶಿಕ್ಷಣದ ಬಗ್ಗೆ, ಗುಣಮಟ್ಟದ ಬಗ್ಗೆ ಮನವರಿಕೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿಗೆ ಪ್ರಯತ್ನವನ್ನು ಮಾಡಿ ತಿಳುತ್ತಾ ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶಾಲೆಯ ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು ಅಂತಹ ಅಭಿವೃದ್ಧಿ ಕಾರ್ಯಗಳ ಮೂಲಕ ನಾವೆಲ್ಲ ಮಾಡಿ ಶಾಲೆಯನ್ನು ಇನ್ನೂ ಕೂಡ ಉತ್ತಮ ಮಟ್ಟದಲ್ಲಿ ಕೊಂಡೊಯ್ಯುವ ಅಂತೇಳಿ ಹೇಳಿ ಪ್ರಾಸ್ತಾವಿಕವಾಗಿ ನುಡಿದಂತಹ ಚಂದ್ರಶೇಖರ್ ಪಿ.ಕೆ. ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ಸಂಕೇತವೇ ದೀಪ. ಶಿಕ್ಷಣದ ಬೆಳಕು ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕನ್ನು ಉಜ್ವಲಗೊಳಿಸಲಿ ಎಂಬ ಆಶಯದೊಂದಿಗೆ ದೀಪ ಪ್ರಜ್ವಲನೆ ನೆರವೇರಿಸಲು ಗೌರವಾನ್ವಿತ ಶಾಸಕರಾದ ಶ್ರೀಯುತ ಹಾಗೂ ಹರೀಶ್ ಪುಂಜ ಸರ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರನ್ನ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲರನ್ನು ಕೂಡ ಅವರ ಜೊತೆಗೆ ಕೈ ಜೋಡಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. कल्याणं आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योतिर्. ಯಶಸ್ಸು ಎನ್ನುವುದು ಕೇವಲ ವೈಯಕ್ತಿಕ ಸಾಧನೆಯಲ್ಲ, ಅದು ಸಮಾಜಕ್ಕೆ ಹಿಂದಿರುಗಿ ನೀಡಿದಾಗಲೇ ಅದರ ನಿಜವಾದ ಅರ್ಥ ಸಾರ್ಥಕವಾಗುತ್ತದೆ. ಇಂದು ನಾವು ಅಂತಹ ಒಬ್ಬ ಸಾಧಕನನ್ನ ನಮ್ಮ ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿನ ಸ್ಮರಿಸುತ್ತಿದ್ದೇವೆ. ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬಳಂಜದ ಹಳೆ ವಿದ್ಯಾರ್ಥಿಯಾಗಿರುವ ಶ್ರೀ ಅಶ್ವತ್ಥ ಹೆಗಡೆಯವರು ತಮ್ಮ ಅಶ್ವತ್ಥ ಹೆಗಡೆ ಫೌಂಡೇಶನ್ ಮೂಲಕ ಕಳೆದ 10 ವರ್ಷಗಳಿಂದ ನಮ್ಮ ಶಾಲೆಯ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ನಮ್ಮ ಶಾಲೆಯ ಅಮೃತ ಮಹೋತ್ಸವವನ್ನು ರಾಜ್ಯದಲ್ಲೇ ಮಾದರಿಯಾಗುವಂತೆ 2 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಆಚರಿಸುವಲ್ಲಿ ಕಾರ್ಯಾಧ್ಯಕ್ಷರಾಗಿ ಮುಂಚೂಣಿಯಲ್ಲಿ ನಿಂತು ಸುಮಾರು 15 ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ಕೊಡುಗೆಯ ಮೂಲಕ ಶಾಲೆಗೆ ಟೈಲ್ಸ್ ಅಳವಡಿಕೆ, ಪೇಂಟಿಂಗ್, ಇಂಟರ್ಲಾಕ್ ಅಳವಡಿಕೆ, ಧ್ವಜಸ್ತಂಭ ಹಾಗೂ ಭವ್ಯ ಸ್ವಾಗತ ಗೋಪುರ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಇದೀಗ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ಗ್ರಾಮೀಣ ಭಾಗದ ಸುಮಾರು 95 ವಿದ್ಯಾರ್ಥಿಗಳ ಶೈಕ್ಷಣಿಕ ಪಯಣವನ್ನು ಸುಗಮಗೊಳಿಸುವ ಉದ್ದೇಶದಿಂದ ಅಶ್ವತ್ಥ ಹೆಗಡೆ ಫೌಂಡೇಶನ್ ವತಿಯಿಂದ ಸುಸಜ್ಜಿತ ಶಾಲಾ ವಾಹನವನ್ನು ನಮ್ಮ ಶಾಲೆಗೆ ನೀಡಲಾಗಿದೆ. ಸರ್ಕಾರಿ ಶಾಲೆಯೊಂದಕ್ಕೆ ಇಂತಹ ಆಧುನಿಕ ಹಾಗೂ ಸುಸಜ್ಜಿತ ಶಾಲಾ ವಾಹನವನ್ನು ಒದಗಿಸುವ ಮೂಲಕ ರಾಜ್ಯದಲ್ಲೇ ಒಂದು ವಿನೂತನ ಮಾದರಿಯನ್ನು ನಿರ್ಮಿಸಿರುವ ಈ ಕೊಡುಗೆ ನಮ್ಮ ಶಾಲೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲೆಯಾಗಲಿದೆ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ, ಯಶಸ್ವಿ ಉದ್ಯಮಿ ಹಾಗೂ ಸಮಾಜಮುಖಿ ಚಿಂತಕರಾದ ಶ್ರೀ ಅಶ್ವತ್ಥ ಹೆಗಡೆಯವರು ಮತ್ತು ಅಶ್ವತ್ಥ ಹೆಗಡೆ ಫೌಂಡೇಶನ್ ನೀಡಿರುವ ಈ ಅಪೂರ್ವ ಕೊಡುಗೆಗೆ ಶಾಲಾ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಒಬ್ಬ ಹಳೆ ವಿದ್ಯಾರ್ಥಿಯ ಕನಸು ನೂರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿದೀಪವಾಗಿರುವ ಈ ಕ್ಷಣ ನಮ್ಮೆಲ್ಲರಿಗೂ ಹೆಮ್ಮೆಯ ಕ್ಷಣವಾಗಿದೆ. ಇಂದು ಈ ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಹಾಗೂ ಊರಿನ ಹೆಮ್ಮೆಯ ಸಂಸ್ಥೆಯಾದ ಅಶ್ವತ್ಥ ಹೆಗಡೆ ಫೌಂಡೇಶನ್ನ ಅಮೂಲ್ಯ ಕೊಡುಗೆಗಳನ್ನು ನಿಮ್ಮ ಮುಂದಿಡುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಹಾಗೂ ಸಂತಸದ ವಿಷಯವಾಗಿದೆ. ಈಗ ತಾನೇ ದ್ವೀಪ ಪ್ರಜ್ವಲನ ಮಾಡಿ ಉದ್ಘಾಟನೆಗೈದಿರ್ತಕ್ಕಂತಹ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕರವರು ಉದ್ಘಾಟನಾ ನೆಲೆಯಲ್ಲಿ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ.
ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ಗುರು ಹಿರಿಯರನ್ನು ಸ್ಮರಿಸಿಕೊಳ್ತಾ, ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬಳಂಜ ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಬಳಂಜ ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಸಹಯೋಗದಲ್ಲಿ ಅಶ್ವಥ್ ಹೆಗಡೆ ಫೌಂಡೇಶನ್ ವತಿಯಿಂದ ಶಾಲಾ ವಾಹನ ಉದ್ಘಾಟನೆಯ ಈ ಸಭಾ ಕಾರ್ಯಕ್ರಮದ ಉದ್ಘಾಟಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು, ಈ ಶಾಲೆಯ ಉನ್ನತಿಗೋಸ್ಕರ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ನೀಡುತ್ತಿರುವಂತಹ ಆತ್ಮೀಯರಾದ ಶ್ರೀ ಹರೀಶ್ ಪೂಂಜಾರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದ ವಸಂತ್ ಸಾಲ್ಯಾನ್ರೇ, ಅರುಣ್ ಹೆಗ್ಡೆಯವರೇ, ಪಡಿವಾಳ್ರೇ, ಮನೋಹರ್ರೇ, ಚಂದ್ರಶೇಖರ್ರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರುಗಳೇ, ನೆರೆದಿರುವ ಎಲ್ಲ ಆಮಂತ್ರಿತ ಬಂಧು ಭಗಿನಿಯರೇ, ಶಾಲೆಯ ಶಿಕ್ಷಕ ವೃಂದದವರೇ, ಮುದ್ದು ಮಕ್ಕಳೇ, ಇಲ್ಲಿಗೆ ಬಳಂಜಕ್ಕೆ ಬಂದ ಹಾಗೆ ಈ ಶಾಲೆಗೆ ಬಂದು ನಾನು ಇಲ್ಲಿಯ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದೇನೆ. ಊರಿನ ಆರೋಗ್ಯ ಈ ಎರಡು ಸ್ಥಳಗಳಲ್ಲಿ ಇದೆ. ಊರು ಹೇಗಿದೆ ಅಂತ ಹೇಳಬೇಕು ಅಂತ ಹೇಳುವಂಥದ್ದಾದರೆ ಎಲ್ಲ ಹಿರಿಯರು ಹೇಳುವಂಥದ್ದು ಆ ಊರಿನ ಶಾಲೆ ಹೇಗಿದೆ ಮತ್ತು ಆ ಊರಿನ ದೇವಾಲಯ ಅಥವಾ ದೇವಸ್ಥಾನ, ಪ್ರಾರ್ಥನಾ ಮಂದಿರ ಹೇಗಿದೆ ಅಂತ ಹೇಳುವುದರ ಮೇಲೆ. ದೇವಾಲಯಗಳು ನಮ್ಮ ಮನಸ್ಸಿನ ಶುದ್ಧತೆಗೆ ಕಾರಣ ಆದರೆ, ಶಾಲೆ ನಮ್ಮ ಮಕ್ಕಳ ಬೆಳವಣಿಗೆಯ ದೃಷ್ಟಿಯಿಂದ, ಸಮಾಜದ ಭವಿಷ್ಯ ನಿರ್ಮಾಣದ ದೃಷ್ಟಿಯಿಂದ ಈ ಎರಡು ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಈ ಶಾಲೆಯಲ್ಲಿ ಕಲಿತಂತಹ ಹಿರಿಯ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ, ಅದರಲ್ಲಿಯೂ ಇವತ್ತಿನ ಕಾರ್ಯಕ್ರಮಕ್ಕೆ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಾಕಷ್ಟು ಕೊಡುಗೆಯನ್ನು ನೀಡಿರುವಂತಹ ಅಶ್ವಥರು ಇವತ್ತು ಶಾಲಾ ವಾಹನವನ್ನು ಕೂಡ ನೀಡಿ ಈ ಶಾಲೆಗೆ ಒಂದು ವಿಶ್ವಾಸವನ್ನು ತುಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲರ ಪರವಾಗಿ ಅಶ್ವಥ್ ಹೆಗಡೆ ಫೌಂಡೇಶನ್ನಿಗೆ ಮತ್ತು ಇದರ ಹಿಂದೆ ದುಡಿಯುತ್ತಿರುವಂತಹ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷದಿಂದ ಮನೋಹರರು ಈ ವರ್ಷ 100 ಜನ ಮಕ್ಕಳು ಈ ಶಾಲೆಗೆ ಬಂದು ಸೇರಿದ್ದಾರೆ. ಕೊಠಡಿಗಳು ಕೊರತೆ ಆಗ್ತದೆ ಇನ್ನು ಮುಂದಿನ, ಅಂದರೆ ಪ್ರತಿ ವರ್ಷ 100 ಬರ್ತಾ ಹೋದರೆ 7ನೇ ಕ್ಲಾಸಿಗಾಗುವಾಗ 700 ಜನ ಇಲ್ಲಿರ್ತಾರೆ. ಹೈಸ್ಕೂಲ್ ಅಂತ ಹೇಳಿದರೆ 1000ಕ್ಕೆ ತಲುಪ್ತೇವೆ ನಾವು. ನಾನು 10 ವರ್ಷದ ನಂತರದ ವಿಷಯವನ್ನು ಹೇಳಿರುವಂಥದ್ದು. ಸಂತೋಷದ ವಿಷಯವೇ. ಈ ಸಂದರ್ಭದಲ್ಲಿ ಅತಿಥಿಯಾಗಿ ಬಂದು ಒಳ್ಳೆಯದಾಗಲಿ ಅಂತೇಳಿ ಹೇಳುವಂಥದ್ದು ಮಾತ್ರ ನನ್ನ ಜವಾಬ್ದಾರಿ. ಆದರೂ ಎಲ್ಲೋ ಒಂದು ಕಡೆ ಒಮ್ಮೊಮ್ಮೆ ಮನಸ್ಸಿಗೆ ಕಾಣುವಂಥದ್ದು, ಇಲ್ಲಿ 100 ಆಗಬೇಕು ಅಂಥೇಳಿ ಆದರೆ ಈ ಸರ್ಕಾರಿ ಶಾಲೆಯಲ್ಲಿ, ಯಾವುದೋ ಬೇರೆ ಸರ್ಕಾರಿ ಶಾಲೆಯಲ್ಲಿ ಸಂಖ್ಯೆ ಕಡಿಮೆ ಆಗಿಯೇ ಆಗಿರ್ತದೆ. ಒಬ್ಬರ ಲಾಭ ಇನ್ನೊಬ್ಬರ ನಷ್ಟ. ಇಲ್ಲಿ ಇಲ್ಲ ಅಂಥೇಳಿ ನಾವು ಇಲ್ಲಿ ಆಂಗ್ಲ ಮಾಧ್ಯಮವನ್ನು ಶುರು ಮಾಡಿದ್ದೇವೆ. ಎಲ್ಲಿ ಆಂಗ್ಲ ಮಾಧ್ಯಮ ಇಲ್ಲವೋ ಸರ್ಕಾರಿ ಶಾಲೆಯಲ್ಲಿ ಆ ಮಕ್ಕಳೆಲ್ಲ ಇಲ್ಲಿಗೆ ಬಂದಿರ್ತಾರೆ. ಒಳ್ಳೆಯದೇ. ಭಾಷೆಯ ಬಗ್ಗೆ ಯಾರದೂ ಏನೂ ಆಕ್ಷೇಪಗಳಿಲ್ಲ. ಆದರೆ ಹೀಗೆ ಮುಂದುವರೆದರೆ ಹೇಗೆ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಕಾಡ್ತದೆ. ಎದುರು ಕೂತ ಮಕ್ಕಳು
ಅವರಿಗೆ ನಾವು ಏನು ಉದ್ಘಾಟನೆ ಮಾಡ್ತೇವೆ ಏನು ಮಾಡ್ತೇವೆ ಅದಕ್ಕೆ ಅವರಿಗೆ ಏನು ಅದರದ್ದು ಬಿದ್ದು ಹೋಗಲಿಲ್ಲ. ಅವರು ಕೂತ ಶೈಲಿ ನೋಡಿ, ಅವರು ಎಂತ ಹೇಳ್ತಾರೆ ಅದಕ್ಕೆ, ಪದ್ಮಾಸನ ಹಾಕಿ ಕೂತಿದ್ದಾರೆ. ಬೆಂಚ್ ಮೇಲೆ ಕೂತಿದ್ದಾರೆ, ಆದರೆ ಪದ್ಮಾಸನ ಹಾಕಿ ಕೂತಿದ್ದಾರೆ. ನಿಜವಾಗಿ ಅದು ಸರಿಯಾದ ಪದ್ಧತಿ, ಅದು ನಮ್ಮ ಪದ್ಧತಿ. ವರ್ಷ ಹೋದ ಹಾಗೆ ಮನೆಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಬಂದ ಹಾಗೆ ಮನೆಗೆ ಟೇಬಲು ಕುರ್ಚಿ ಬಂದದರ ಕಾರಣ ನೆಲದಲ್ಲಿ ಕೂತು ಊಟ ಮಾಡುವ ಪದ್ಧತಿ ಹೋಗ್ತಾ ಇದೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ಯಾವುದು ಒಳ್ಳೆಯದು ಅಂಥೇಳಿ ಕೇಳಿದರೆ ನೆಲದಲ್ಲಿ ಕೂತು ಊಟ ಮಾಡುವಂಥದ್ದೇ. ಆಂಗ್ಲ ಮಾಧ್ಯಮ ಬಂದದ್ರಿಂದಾಗಿ ಏನಾಗ್ತದೆ ಅಂತ ಹೇಳಿ ಕೇಳಿದರೆ ಎಲ್ಲೋ ಒಂದು ಕಡೆ ನಮ್ಮದು ಅಂತ ಹೇಳುವಂತಹ ಸಂಗತಿಗಳು ದೂರ ಆಗ್ತದೆ. ನಾನು ಮಾತಾಡುವಂಥದ್ದು ಬೇಸರ ಮಾಡುವ ದೃಷ್ಟಿಯಲ್ಲೆಲ್ಲ, ಕನಿಷ್ಠ ಪಕ್ಷ ನಮ್ಮ ಮನೆಯಲ್ಲಿ ನಮ್ಮ ಭಾಷೆಯನ್ನು ಈ ಆಂಗ್ಲ ಮಾಧ್ಯಮ ಶಾಲೆಗೆ ಕಳಿಸಿದ್ದೇವೆ ಅಂತ ಹೇಳುವ ಕಾರಣಕ್ಕೆ ತಾಯಂದಿರು ಮತ್ತು ಮನೆಯಲ್ಲಿರುವವರು ಅವರಿಗೆ ಸಹ ಸ್ವಲ್ಪ ಇಂಗ್ಲೀಷ್ ಗೊತ್ತಿದ್ದರೆ, ಆಂಗ್ಲ ಭಾಷೆ ಗೊತ್ತಿದ್ದರೆ ಮಕ್ಕಳೊಟ್ಟಿಗೆ ಇಂಗ್ಲೀಷ್ ಮಾತಾಡಬೇಡಿ, ಮಕ್ಕಳಿಗೆ ಸುಲಭ ಆಗಲಿ ಅಂತ ಹೇಳುವ ಕಾರಣಕ್ಕೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡಿ. ನಮ್ಮ ಊರಿನ ಭಾಷೆ ಅಂತ ಹೇಳಿದರೆ ಅದು ಬರೀ ಭಾಷೆ ಅಲ್ಲ, ಅದು ಸಂಸ್ಕೃತಿಯ ಪ್ರತೀಕವೂ ಕೂಡ, ಸಂವಹನದ ವಾಹನವೂ ಕೂಡ. ಅದು ನಮ್ಮ ಸಂಸ್ಕಾರ ಸಂಸ್ಕೃತಿ. ನನಗೆ ಸಂತೋಷ, ಯಾಕೆಂತ ಹೇಳಿದರೆ ಇಲ್ಲಿ ಮಕ್ಕಳು, ನಾನು ಸುಮ್ಮನೆ ತಮಾಷೆಗೆ ಹೇಳುವ ಅಂಥೇಳಿ ಮಾಡಿದೆ. ಈ ಶಾಲೆಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆಳಗೆ ಕೂತಿದ್ದಾರೆ, ಶಾಸಕರು ನಾವು ಮೇಲೆ ಕೂತಿದ್ದೇವೆ. ಆ ಮಕ್ಕಳು ಬಂದು ನಮಗೆ ಹೂವನ್ನು ಕೊಡುವಾಗ ಅವರು ನಮಸ್ಕರಿಸಿದ ರೀತಿ ಖಂಡಿತವಾಗಿ ಈ ಶಾಲೆಯಲ್ಲಿ ನಮ್ಮ ಸಂಸ್ಕಾರವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳುವಂತಹ ಸದಾಶಯವನ್ನು ವ್ಯಕ್ತಪಡಿಸ್ತಾ, ನಮ್ಮತನವನ್ನು ಬಿಟ್ಟು ಬೇರೆ ವಿಷಯಗಳಿಗೆ ಹೋದಾಗ ಅದು ಸಮಾಜದ ಆರೋಗ್ಯದ ದೃಷ್ಟಿಯಲ್ಲಿಯೂ ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ಅದು ಒಳ್ಳೆಯದಾಗುವುದಿಲ್ಲ. ಈ ದೃಷ್ಟಿಯಲ್ಲಿ ಭಾಷೆಯಾಗಿ ಆಂಗ್ಲ ಭಾಷೆ ಇರಲಿ, ಆದರೆ ಎಲ್ಲ ಕಡೆಗಳಲ್ಲಿಯೂ ಮಕ್ಕಳಿಗೆ ಸಂಸ್ಕಾರದ ಭಾಗ ಏನಿದೆ ಅದು ನಮ್ಮ ದೇಶದ ಸಂಸ್ಕಾರವನ್ನು ಕಲಿಸುವ ದೃಷ್ಟಿಯಲ್ಲಿ ಈ ಶಾಲೆ ಮತ್ತು ಅಭಿವೃದ್ಧಿ ಮಂಡಳಿಯವರು ವಿಶೇಷ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಮುಂದುವರಿಸಲಿ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಈ ಶಾಲೆ ಬಹಳ ದೊಡ್ಡ ಇತಿಹಾಸ ಇದೆ. ಸಂಸ್ಕೃತಿಯ ಹೆಸರು ಹೇಳುವಾಗ ಬಳಂಜದ ಹೆಸರು ಖಂಡಿತವಾಗಿ ಬಂದೇ ಬರ್ತದೆ. ಈ ಊರಿನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಂಸ್ಕೃತಿಕವಾಗಿ ಬಳಂಜವನ್ನು ಪರಿಚಯಿಸಿದಂತಹ ಊರಿದು. ಊರಿನ ಮಕ್ಕಳು, ಅದು ಭಜನೆ ಇರ್ಬೋದು ಅಥವಾ ಬೇರೆ ಬೇರೆ ಸಾಂಸ್ಕೃತಿಕ ಯುವಜನ ಮೇಳಗಳಲ್ಲಿ ಬಳಂಜದವರು ಬಂದರು ಅಂತ ಹೇಳಿದರೆ ಅವರಿಗೆ ಪ್ರಥಮ ಬಹುಮಾನ ನಿಶ್ಚಿತ ಅಂತ ಹೇಳುವಷ್ಟರ ಮಟ್ಟಿಗೆ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಆ ಪ್ರೀತಿ, ಆ ವಿಶ್ವಾಸ, ಈ ಊರಿನ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಈ ಸಂಸ್ಥೆಯ ಮೂಲಕ ಬೆಳಗಲಿ ಅಂಥೇಳಿ ಹಾರೈಸ್ತಾ, ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಶಿಕ್ಷಣ ಹಾಗೂ ಜನಪರ ಕಾಳಜಿಯಲ್ಲಿ ಯಾವಾಗಲೂ ಸದಾ ಮುನ್ನುಗ್ಗಿ ಕರ್ತವ್ಯವನ್ನು ಮಾಡ್ತಾ ಇರತಕ್ಕಂತಹ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಸರ್ ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ಗೌರವಪೂರ್ವಕವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಮೊದಲಿಗೆ ಅರುಣಾ ಹೆಗಡೆ, ಗಡಿ ಪ್ರಧಾನದರು, ಕುಳಂಜರೊಡಿ ಗೊತ್ತು ಬಳಂಜ ಹಾಗೂ ಅಶ್ವಥ್ ಹೆಗಡೆ ಅವರ ತಂದೆಯವರು, ಇವರಿಗೆ ಪ್ರೀತಿಪೂರ್ವಕವಾಗಿ ಅಭಿಮಾನದ ಸನ್ಮಾನವನ್ನು ಮಾಡಬೇಕು ಅಂಥೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಕೇಳ್ಕೊಳ್ತಾ ಇದ್ದೇನೆ.
ಹಾಗೆ ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ಪೂಂಜಾ ಸರ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಬೇಕು ಅಂತ ಹೇಳಿ ವೇದಿಕೆಯಲ್ಲಿರುವ ಸರ್ ಅವರನ್ನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ಅದರಂತೆ ನಮ್ಮ ಬೆಳ್ತಂಗಡಿಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಸರ್ ಕೂಡ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಬೇಕಂತ ಹೇಳಿ ವೇದಿಕೆಯಲ್ಲಿರುವ ಸರ್ವರನ್ನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ಸರ್ವರನ್ನು ಸನ್ಮಾನಿಸಿದ ಹಾಗೂ ಸನ್ಮಾನಿತರುಗೊಂಡ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ವೇದಿಕೆಯಲ್ಲಿ ಕುಳಿತಿರತಕ್ಕಂತಹ ಅತಿಥಿಗಳಿಂದ ಒಂದು ಚಿಕ್ಕ ಭಾಷಣ ಶ್ರೀಯುತ ಮನೋಹರ್ ಬಳಂಜ ಇವರಿಂದ. ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಂಜ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಹಾಗೂ ಬಳಂಜ ಶಿಕ್ಷಣ ಟ್ರಸ್ಟ್ ಸಹಯೋಗದಲ್ಲಿ ಅಶ್ವಥ್ ಹೆಗ್ಡೆ ಫೌಂಡೇಶನ್ ವತಿಯಿಂದ ಶಾಲೆಗೆ ನೀಡಿದಂತಹ ಬಸ್ ಹಸ್ತಾಂತರ ಕಾರ್ಯಕ್ರಮ ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸರ್ ಅವರ ಅನುದಾನ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಪ್ರೀತಿಯ ಶಾಸಕರೇ, ವಿಧಾನ ಪರಿಷತ್ ಶಾಸಕರಾದಂಥ ಪ್ರತಾಪ್ ಸರ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಪುಟಾಣಿ ಮಕ್ಕಳೇ, ನಮ್ಮ ಶಿಕ್ಷಣ ಟ್ರಸ್ಟ್ನ ಉಪಾಧ್ಯಕ್ಷರೇ, ಟ್ರಸ್ಟಿಗಳೇ ಹಾಗೂ ಎಲ್ಲ ಪೋಷಕರೇ, ಬಹಳ ಖುಷಿ ಆಗ್ತಾ ಉಂಟು. ಬಳಂಜ ನಮ್ಮ ಶಾಲೆಯಲ್ಲಿ ಏನು ಕಾರ್ಯಕ್ರಮ ನಡೀತಿರುವಾಗ ನಮಗೊಂದು ಸಂಭ್ರಮ, ಊರಿನ ಸಂಭ್ರಮವಾಗಿ ನಾವು ಕಾಣ್ತೇವೆ. 2 ವರ್ಷಗಳ ಹಿಂದೆ ನಾವು ಮುಖ್ಯೋಪಾಧ್ಯಾಯರಲ್ಲಿ ಕೇಳುವಾಗ, ಸರ್ ದಾಖಲಾತಿ ಎಷ್ಟುಂಟು ಅಂತ ಕೇಳುವಾಗ, 1 ದಾಖಲಾತಿ ನಡೆಯಿದೆ 1ನೇ ತರಗತಿಯಿಂದ ಕೇಳುವಾಗ ಬಹಳ ಬೇಸರ ಆಯಿತು. ನಾವು ಕಲಿತಂಥ ಶಾಲೆ, ಎಂತೆಂಥ ಈ ವಿದ್ಯಾರ್ಥಿಗಳು ಸಾಧಕರನ್ನು ಕೊಟ್ಟಂಥ ಶಾಲೆಗೆ 1 ದಾಖಲಾತಿ ಆದರೆ 2-3 ವರ್ಷಗಳಲ್ಲಿ ಶಾಲೆ ಬಂದಾಗ್ತದೆ ಅನ್ನುವಂತಹ ಎಲ್ಲ ನೋವು ನಮಗೆ ಬಂದು, ನಾವೊಂದು ಸಮಾನ ಮನಸ್ಕರು ಸೇರಿಕೊಂಡು ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಶಿಕ್ಷಣ ತಜ್ಞರಲ್ಲಿ ಅಥವಾ ಹಿರಿಯರಲ್ಲಿ ಪಡೆದು ಏನು ನಾವು ಕೊಟ್ಟರೆ ಇಲ್ಲಿ ಮಕ್ಕಳ ದಾಖಲಾತಿ ಆಗ್ಬೋದನ್ನು ಮನಗಂಡೆವು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು, ಖಾಸಗಿ ಶಾಲೆಗೆ ಸೇರಿಸಬೇಕು, ಅವರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಧಿಕಾರಿಗಳಾಗಬೇಕು ಅಂತ ಕನಸನ್ನು ಕಾಣೋದು ಸಹಜ. ಅದು ಯಾರು ಕೂಡ ಅಷ್ಟೇ, ನಾನು ಕೂಡ ಅಷ್ಟೇ. ಆ ಶಿಕ್ಷಣವನ್ನು ಕೊಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಚಂದ್ರಶೇಖರ ಸರ್ ಪ್ರಾಸ್ತಾವಿಕವಾಗಿ ಹೇಳಿದರು. ನಾವು ಶಾಸಕರಲ್ಲಿ 2-3 ಬಾರಿ ಸುದೀರ್ಘವಾಗಿ ಚರ್ಚಿಸುವಾಗ ತುಂಬ ಉದಾಹರಣೆ ಕೊಟ್ಟರು. ಇಲ್ಲಿ ಗೋಪಾಲಂಚನ್ನ, ವಸಂತಂಚನ್ನವರಂಥ ಶಾಲೆ ದಡ್ಡಲಕಾಡು, ಅಥವಾ ನಾರಾವಿಯಲ್ಲಿ ಜಯಂತಕೋಟೆಯನ್ರವರು ಮಾಡುತ್ತಿರುವ ಕುಕ್ರಬಿಟ್ಟು, ಅಲ್ಲಿನ ಶಾಲೆಯ ಪರಿಸ್ಥಿತಿಯನ್ನು ಮನಮುಟ್ಟುವಾಗಿ ವಿವರಿಸಿದ್ರು ಅವರು. ತೂಲೆ ಕೈಬಾಡ್ನಾಗ ಆಲೋಚನೆ ಮಲ್ಪಲೆ, 100 ಬಾರಿ ಯೋಚನೆ ಮಲ್ಪಲೆ, 100 ಬಾರಿ ಯೋಚನೆ ಮಲ್ಪಲೆ ಅಂತ.
ಆದರೆ ಶಾಸಕರ ಮಹತ್ವ ನಮಗೆ ತಲೆಗೆ ಹೋಗಲಿಲ್ಲ. ನಮಗೆ ಮಕ್ಕಳು ಬೇಕಿಲ್ಲಿ, ನಮಗೆ ಶಾಲೆ ಉಳಿಬೇಕು, ಎಂತ ಮಾಡೋದು, ಈ ಶಾಸಕರು ಹೆಂಗಿರ್ಬೋದು ಬೆದರಿಸಿ ಗಳಿಸಿದ್ದು ಮಾರ್ರೆ, ಎಂತ ಕಥೆ ಅಂತ ನಾವು ಆಲೋಚನೆ ಮಾಡಿ ಮತ್ತೊಂದು ಸುತ್ತಿನ ನಾವೇ ಮಾತನಾಡುವಾಗ ವಿಷಯ ಹೌದು ನೋಡೋ ದೇವರಿದ್ದಾರೆ, ಏನು ಬೇಕಾದರೂ ನೋಡುವ ಅಂತ ಹೇಳಿ ನಾವು ಇಲಾಖೆಯ ಮೂಲಕ ಮಾಹಿತಿ ಪಡೆದು ಮೌಖಿಕವಾಗಿ ನಾವು ಆಂಗ್ಲ ಮಾಧ್ಯಮ ಶಾಲೆಗೆ ಪರವಾನಗಿಯನ್ನು ಪಡೆದೆವು. ಅಲ್ಲಿ ಪಡೆದಾಗ ಮತ್ತೆ ನಾವು ಕೇವಲ 5 ದಿವಸದಲ್ಲಿ ಮೇ 15ಕ್ಕೆ ನಮ್ಮ ಚಿಂತನೆ, ಜೂನ್ 1ಕ್ಕೆ ಶಾಲೆ ಪ್ರಾರಂಭ ಆಗ್ತದೆ, ಏನು ಮಾಡೋದು ವಿಣುವನ್ನ ನಮಗೆ ಇದೆ. ಮಧ್ಯಾಹ್ನ ನಂತರ ನಮ್ಮ ಮಾತುಕತೆ ಇಡೀ ದಿವಸ ಇದರ ಬಗ್ಗೆ ದೇವರ ಮೇಲೆ ಭಾರ ಇಟ್ಟು ನಾವು LKG ಪ್ರಾರಂಭ ಮಾಡ್ತೇವೆ ಅಂತ ಘೋಷಣೆ ಮಾಡಿದೆವು. ಘೋಷಣೆ ಮಾಡಿ ಕೇವಲ 15 ದಿನದಲ್ಲಿ ನಮಗೆ 25 ಮಕ್ಕಳ ದಾಖಲಾತಿ ಆಗುವಾಗ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು, ಬಹಳ ಸಂತೋಷವಾಯಿತು. ನಾವು ಅದಕ್ಕೆ ಬೇಕಾದಂತಹ ಒಳ್ಳೆ ಶಿಕ್ಷಕಿಯರನ್ನು ನಾವು ನೇಮಕ ಮಾಡಿದೆವು. ನಾವು ಅವರಿಗೆ ಹೇಳಿದ್ದಿಷ್ಟೇ, ನಮ್ಮದು ಪ್ರತಾಪ್ ಸರ್ ಹೇಳಿದಾಗೆ ಆಂಗ್ಲ ಮಾಧ್ಯಮ ಅಗತ್ಯತೆಗೋಸ್ಕರ ಮತ್ತು ಪ್ರಾಥಮಿಕವಾಗಿ ಸಂಸ್ಕಾರಯುತ ಶಿಕ್ಷಣ ನಮ್ಮದು, ಅದರಲ್ಲಿ ರಾಜಿ ಇಲ್ಲ. ಎಲ್ಲ ಮಕ್ಕಳಿಗೆ ಉತ್ತಮ ಸಂಸ್ಕಾರಯುತ ಶಿಕ್ಷಣ ಸಿಗಬೇಕು, ಆಂಗ್ಲ ಮಾಧ್ಯಮ ಶಿಕ್ಷಣ ಸಿಗಬೇಕು, ಜೊತೆಗೆ ಕನ್ನಡ ಮಾಧ್ಯಮ ಶಿಕ್ಷಣ ಸಿಗಬೇಕು ಅಂತ ಮಾವು ಪ್ಲಸ್ ಮ್ಯಾಂಗೋ ಎರಡು ಕೂಡ ಮಕ್ಕಳಿಗೆ ತಿಳಿಯುವಂಥ ಶಿಕ್ಷಣವನ್ನು ಕೊಡಬೇಕು ಅಂತ ನಾವು ಶಿಕ್ಷಕರಿಗೆ ಹೇಳಿದ್ದೇವೆ. ಅದರೊಟ್ಟಿಗೆ ಸಂಸ್ಕಾರಯುತವನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಆದರೆ ಮೊದಲ 1-2 ತಿಂಗಳಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಶಕ್ತಿಗಳು ಭಾಳ ಹುಮ್ಮಸ್ಸಿನಲ್ಲಿದ್ದರು. ನಾವು ಬರ್ತ್ಡೇ ಹುಟ್ಟುಹಬ್ಬ ಆಚರಿಸುವುದಾ ಅಥವಾ ಏನಾದರೂ ಸ್ವಲ್ಪ ಕೊಟ್ಟು ನಮಗೆ ಸಹಕರಿಸಿ ಅಂತ ಕೇಳುವಾಗ ಕೊಡ್ತಾ ಇದ್ದರು. ಆದರೆ ಮುಂದೆ ಮುಂದೆ ಹೋಗ್ತಾ ಇರುವ ಹಾಗೆ ಬಹಳ ಶಾಸಕರ ಮಾತು ನಮಗೆ ಅರ್ಥ ಆಯಿತು. ಬೇರೆ ಸುಳ್ಳು ಬಂಡಿಜೇರು ನಿಗ್ಲಿಗೆ ಬುರ್ಚಂದನ ಬೇಲೆ ಹಿಂಗೆ ಅಂತ. ಆದರೂ ಕೂಡ ನಮ್ಮದು ಒಂದು ಹುಚ್ಚುತನ, ನಮಗೆ ಎಲ್ಲವೂ ಕೊಡಬೇಕು ಮಕ್ಕಳಿಗೆ ಅಂತ, ಕ್ರೀಡಾಂಗಣ ಮಾಡಬೇಕು ಅಂತ ಕ್ರೀಡಾಂಗಣ ಅಗಲೀಕರಣ ಅದಕ್ಕೆ ಕೈ ಹಾಕಿದೆವು, ಅದರಲ್ಲಿ ಕೈ ಸುಟ್ಟುಕೊಂಡೆವು. ಇನ್ನೂ ನಮ್ಮ ಕಲ್ಪನೆ ಇದೆ ಸರ್, ನಮಗೆ ಕಂಪ್ಯೂಟರ್ ಶಿಕ್ಷಣವನ್ನು ಈ ವರ್ಷದಿಂದಲೇ ನಾವು 4ನೇ ತರಗತಿಯಿಂದ ಉಚಿತ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡಬೇಕು ಅಂತ ನಮ್ಮದು ಬಹಳ ಆಸೆ ಉಂಟು. ಆದರೆ ಇಲ್ಲಿ ಕೊಠಡಿಯ ಕೊರತೆ ಇರುವ ಕಾರಣ ನಾವು ನಮ್ಮ ಆಸೆಯನ್ನು ಯಾವಾಗ ಈಡೇರಿಸ್ತೇವೆ ಅಂತ ಗೊತ್ತಿಲ್ಲ. ಆದರೆ ನಮ್ಮೂರಿನ ಮಕ್ಕಳಿಗೆ, ನಮ್ಮ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಕಂಪ್ಯೂಟರ್ ಶಿಕ್ಷಣ, ಸಂಸ್ಕಾರ ಶಿಕ್ಷಣದಲ್ಲಿ ನಾವು ಯಾವುದೇ ರಾಜಿ ಮಾಡದೆ ಮಕ್ಕಳನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡಿಸುವುದೇ ನಮ್ಮ ಉದ್ದೇಶ ಅಂತ ಹೇಳುತ್ತಾ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಿದೆ, ಜೊತೆಗೆ ಆಗ್ತಾ ಉಂಟು. ನೋಡಿ, ವಾಹನದ ವ್ಯವಸ್ಥೆಯು ಕೂಡ ನಮ್ಮೊಂದು ಮಾತುಕತೆಯಲ್ಲಿ ಆಗ್ತಾ ಇತ್ತು, ಒಂದು ವಾಹನ ವ್ಯವಸ್ಥೆ ಮಾಡಬೇಕು. ನಾವೊಂದು ಸಣ್ಣ ಓಮಿನಿ ವಾಹನವನ್ನು ಖರೀದಿ ಮಾಡಿ ಅದರಲ್ಲಿ ಚಾಲಕರನ್ನು ನೇಮಕ ಮಾಡಿ ಮಕ್ಕಳನ್ನು ಕಳಿಸುವಂಥ ನಮ್ಮ ಚಿಂತನೆ ಇತ್ತು. ನಾನು ಹೀಗೆ ಒಮ್ಮೆ ಫೋನಲ್ಲಿ ಮಾತಾಡುವಾಗ ಅಶ್ವಥ್ ಹೆಗ್ಡೆ ಅವರು ತಕ್ಷಣವಾಗಿ ಆ ವ್ಯವಸ್ಥೆ ನನಗೆ ಬಿಟ್ಟು ಬಿಡಿ ಅಂತ. ನನಗೆ ಒಂದು ಎಲ್ಲಿಲ್ಲದ ಆನಂದ ಮತ್ತು ಎಲ್ಲಿಲ್ಲದ ಸಂತೋಷ ಬಂತು ಹೇಳಿದ್ರೆ, ನಾನು ಈ ಪಂಚಲಿಂಗೇಶ್ವರ ದೇವರು, ದುರ್ಗಾಪರಮೇಶ್ವರ ದೇವರು ಎಷ್ಟು ಶಕ್ತಿವಂತರು ಮತ್ತು ನಮ್ಮ ಮನಸ್ಸಿಗೆ, ನಮ್ಮ ಪ್ರೀತಿಯ ಸೇವೆಗೆ ಎಷ್ಟು ಕೈ ಜೋಡಿಸ್ತಾರೆ ಅಂತ ನಾನು ಮತ್ತೊಮ್ಮೆ ಸ್ಮರಿಸುತ್ತಾ ಹೇಳುವಾಗ ಇದು ಆಗ್ಬೋದಾ ಇಲ್ವಾ ಅಂತ ಹೇಳುವಾಗ ನೋಡಿ, ಇವತ್ತು 100% ಆಗಿ ಬಸ್ ನಮ್ಮ ಶಾಲೆಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಅವರು ಅಶ್ವಥ್ ಹೆಗ್ಡೆ ಅವರು ಹೇಳಿದ್ದಾರೆ, ಹೆಂಗೆ ದೇವರು ನನಾತ ಅನುಗ್ರಹ ಕೊರಿಯರ್ನ ಪಂಡ್ರಾಬ್ಜಿ ಯಾನ ಪ್ರಯತ್ನ ಮಲ್ತೊಂದಿಪ್ಪುವೆ ಯಾನು ಬೆನ್ಪೆ ಯಾನು ಬೆಂದಿನೆತ್ತ ಒಂಜಿ ಅಂಶ ಅಂತ ಇತ್ತನ್ನ ಕುಡಂಜಿ ಬಸ್ ಬಳಗೆ ಶಾಲೆ ಕೋರ್ಪನಂಚಿತ್ತನ ಮನಸ್ಸು ಹೆಂಕೊಂಡು ಅಂತ ಹೇಳಿದರು. ನಾನು ಪಂಚಲಿಂಗೇಶ್ವರ ದೇವರಲ್ಲಿ, ದುರ್ಗಾಪರಮೇಶ್ವರ ದೇವರಲ್ಲಿ ಹೇಳಿದು ಅಶ್ವಥ್ ಹೆಗ್ಡೆ ಅಂತವರಿಗೆ ಇನ್ನಷ್ಟು ಉದ್ಯೋಗದಲ್ಲಿ ಕೀರ್ತಿ ಮೇಲಕ್ಕೆ ಬರಲಿ, ಅವರು ಇನ್ನಷ್ಟು ಸಾಧನಶೀಲರಾಗಿ ನಮ್ಮೂರಿನ ಶಾಲೆ ಬೆಳಗುವಂತೆ ಆಗಲಿ ಅಂತ ಹೇಳುತ್ತಾ, ಮುಂದಿನ ದಿನ ಇನ್ನೊಂದು ತರಗತಿ ಕೊಠಡಿಗಳು ತುಂಬ ಕೊರತೆ ಇರುವ ಕಾರಣ ಶಾಸಕರೇ ನಮ್ಮನ್ನು ತರಗತಿ ಕೊಠಡಿಯಿಂದ ಮುಕ್ತ ಮಾಡಬೇಕು, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ನೀವೇ ಮಾಡಬೇಕಾದ ಹೊರತು ನಮ್ಮಿಂದ ಬೇರೆ ದಾರಿ ಇಲ್ಲ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ದಾಖಲಾತಿ ಆಗುವ ರೀತಿಯಲ್ಲಿ ನಾವು ಶಿಕ್ಷಣದಲ್ಲಿ ರಾಜಿ ಇಲ್ಲದೆ ಶಿಕ್ಷಣವನ್ನು ಕೊಡ್ತೇವೆ ಅಂತ ಹೇಳುತ್ತಾ, ಬಂದಂಥ ಅತಿಥಿ ಗಣ್ಯರಿಗೆ ಎಲ್ಲರಿಗೆ ಶುಭ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಗುಣಮಟ್ಟದ ಶಿಕ್ಷಣ ಅಂತ ಹೇಳಿದ್ರೆ ಬಳಂಜೆ ಶಿಕ್ಷಣ ಟ್ರಸ್ಟ್ ಅನ್ನುವ ಉದ್ದೇಶದಿಂದ ನಮ್ಮ ಮನೋಹರ್ ಬಳಂಜೆ ಸರ್ ಹಾಗೂ ವಿನು ಬಳಂಜೆ ಸರ್ ಹಾಗೂ ರತ್ನರಾಜ್ ಜೈನ್, ಇವು 3 ಜನ ತ್ರಿಮೂರ್ತಿಗಳು ಉತ್ತಮ ರೀತಿಯಲ್ಲಿ ಬಳಂಜೆ ಶಿಕ್ಷಣ ಟ್ರಸ್ಟ್ ಅನ್ನ ಇನ್ನೂ ಕೂಡ ಉತ್ತಮ ಮಟ್ಟದಲ್ಲಿ ಕೂಡ ಮಾಡಬೇಕು, ಶಿಕ್ಷಣವನ್ನ ಉತ್ತುಂಗ ಶಿಖರಕ್ಕೆ ಏರಿಸಬೇಕು ಅಂತ ಹೇಳಿ ಕಾರ್ಯಪ್ರವೃತ್ತರಾಗಿದ್ದಾರೆ. ನಿಮ್ಮ ಇಂತಹ ಅಮೂಲ್ಯ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ನಿಮಗೆ ಧನ್ಯವಾದಗಳು ಸರ್. ಇದೀಗ ಉತ್ತಮ ನಾಯಕತ್ವವು ಸಮಾಜದ ಅಭಿವೃದ್ಧಿಗೆ ದಾರಿದೀಪವಾಗುತ್ತದೆ.
ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಹರೀಶ್ ಪೂಂಜಾ ಅವರನ್ನ ಅಧ್ಯಕ್ಷೀಯ ಭಾಷಣಕ್ಕಾಗಿ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಿಂಜದ ಶಾಲಾ ವಾಹನ ಉದ್ಘಾಟನಾ ಕಾರ್ಯಕ್ರಮ ಮತ್ತು UKG ಕೊಠಡಿಯ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯ್ಕರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಸಂತ್ ಸಾಲ್ಯಾನ್ರವರೇ, ಕುಳಂಜದೋಡಿ ಗುತ್ತುನ ಹಿರಿಯರಾಗಿರ್ತಕ್ಕಂಥ ಅರುಣ್ ಹೆಗಡೆಯವರೇ, ಪಂಚಲಿಂಗೇಶ್ವರ ದೇವಸ್ಥಾನದ ಅನುವಂಶೀಯ ಮುಕ್ತೇಶ್ವರಾಗಿರ್ತಕ್ಕಂಥ ಶೀತಲ್ ಪಡಿವಾಳ್ರೆ, ಬಳಿಂಜ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮನೋಹರ್ ಬಳಿಂಜ ಅವರೇ, ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ, SDMC ಅಧ್ಯಕ್ಷರಾಗಿರ್ತಕ್ಕಂಥ ರತ್ನಾಕರ್ ಅವರೇ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರೇ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೇ, ಎಲ್ಲ ಪೋಷಕ ಬಂಧುಗಳೇ, ಬಳಿಂಜ ಶಿಕ್ಷಣ ಟ್ರಸ್ಟಿನ ಎಲ್ಲ ಸದಸ್ಯರೇ, ಹಳೆ ವಿದ್ಯಾರ್ಥಿಗಳೇ, ಊರಿನವರೇ ಮತ್ತೆಲ್ಲ ಈ ಸಂಸ್ಥೆಯ ಶಿಕ್ಷಕಿಯರೇ ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಬಳಿಂಜ ಅಂತ ಹೇಳುವಂಥ ಒಂದು ಹೆಸರೇ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಬಳಿಂಜದ ಹೆಸರು ಬೇರೆ ಬೇರೆ ಕಾರಣಗಳಿಂದ ಹೆಸರು ಮಾಡಿರ್ತಕ್ಕಂಥ ಗ್ರಾಮ. ಅದು ಉದ್ಯಮ ಇರ್ಬೋದು, ಕೃಷಿ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಬಳಿಂಜ ಎನ್ನುವಂಥ ಹೆಸರು ಬಂದಿದೆ. ಬರಲಿಕ್ಕೆ ಮೂಲ ಕಾರಣ, ಮೂಲ ಪ್ರೇರಣೆ ಯಾವುದು ಕೇಳಿದರೆ, ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಪ್ರಾಯಶಃ ಈ ಒಂದು ಪ್ರಾಥಮಿಕ ಶಾಲೆ ಅವರಿಗೆಲ್ಲರಿಗೂ ಶೈಕ್ಷಣಿಕವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿರತಕ್ಕಂಥ ಕಾರಣದಿಂದಾಗಿ ಈ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮೊದಲು ಉಲ್ಲೇಖ ಮಾಡ್ತೇನೆ. ಮನೋಹರ್ ಬಳಿಂಜ ಅವರು ಹೇಳಿರುವಂಥದ್ದು ಅದನ್ನೇ. ಇಷ್ಟೆಲ್ಲ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳು ಶಿಕ್ಷಣವನ್ನು ಪಡೀಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಮತ್ತೊಮ್ಮೆ ಅದನ್ನು ಮೇಲ್ಸ್ತರಕ್ಕೆ ಏರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮಂಥ ಹಳೆ ವಿದ್ಯಾರ್ಥಿಗಳು ಸೇರಿ ಮಾಡಬೇಕೆನ್ನುವಂಥ ಚಿಂತನೆಯನ್ನು ಹುಟ್ಟು ಹಾಕಿ, ಆ ಚಿಂತನೆಯ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಪೂರಕವಾಗಿ ಕೆಲಸವನ್ನು ಮಾಡಿದ ಪ್ರತಿಫಲವೇ ಇವತ್ತು ಫಸ್ಟ್ 1ನೇ ಕ್ಲಾಸಿಗೆ 24 ಜನ ಆಗಿರುವಂಥದ್ದು, UKGಗೆ 30, LKGಗೆ 42 ಜನ ವಿದ್ಯಾರ್ಥಿಗಳು ಇವತ್ತು ದಾಖಲಾತಿ ಪಡೆದಿದ್ದಾರೆ ಅಂತ ಹೇಳಿದರೆ ಪ್ರಾಯಶಃ ಅದರಲ್ಲಿ ಈ ಬಳಿಂಜ ಶಿಕ್ಷಣ ಟ್ರಸ್ಟಿನ ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಮೊದಲು ಅವತ್ತು ನಿಮಗೆ ತುಂಬ ನಾನು ಗಂಟೆಗಟ್ಟಲೆ ಭಾಷಣ ಕೊಟ್ಟಿದ್ದೇನೆ. ನನ್ನಂಥವನು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವನು ಪೋಲೆ ಮಲ್ಪುಲೆ ಅಂತ ಹೇಳಿದರೆ ಪಾಪ ಅವರನ್ನು ನಾನು ಹೊಂಡಕ್ಕೆ ದೂಡಿ ಹಾಕಬಾರ್ದು. ನೀವು ಹೋಗಬೇಕಾದ್ರೆ ಒಂದು 4 ಈ ರೀತಿ ಶಿಕ್ಷಣದ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರ್ತಕ್ಕಂಥ ಟ್ರಸ್ಟ್, ಅದರ ಕಾರ್ಯಚಟುವಟಿಕೆ ಏನಿದೆ, ಅದರ ಕಷ್ಟ ಏನಿದೆ, ಅದರ ನೋವು ಏನಿದೆ, ಅದರ ನಲಿವು ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ ಎನ್ನುವಂಥದ್ದನ್ನು ನಾನು ಅವರಿಗೆ ಹೇಳಿದ ಕಾರಣಕ್ಕೋಸ್ಕರ ಪ್ರಾಯಶಃ ಅದನ್ನು ಮತ್ತೊಮ್ಮೆ ಮಗದೊಮ್ಮೆ ವಿಮರ್ಶೆ ಮಾಡಿ ಇಲ್ಲ, ನಾವು ಖಂಡಿತವಾಗಿಯೂ ನಮ್ಮ ಗುರಿಯನ್ನು ತಲುಪ್ತೇವೆ ಎನ್ನುವಂಥ ಆ ಹೆಜ್ಜೆಯನ್ನಿಟ್ಟು ನೀವು ಮುಂದೆ ಹೋಗಿರುವ ಕಾರಣಕ್ಕೋಸ್ಕರ ಇವತ್ತು ಮೊದಲ ನಿಮ್ಮ ಪ್ರತಿಫಲ ಇವತ್ತು ಬಳಿಂಜ ಶಾಲೆಯಲ್ಲಿ ಕಾಣ್ತಾ ಇದ್ದೇವೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರಾಯಶಃ ಇವತ್ತು ಈ ಸಂಸ್ಥೆಯ ಒಂದು ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಬ್ಬ ಜನಪ್ರತಿನಿಧಿಯಾಗಿ ಏನೆಲ್ಲ ಸಹಕಾರವನ್ನು ಕೊಡಬೇಕೋ ಆ ಎಲ್ಲ ಸಹಕಾರವನ್ನು ಕೇಳಿದಾಗೆ ಚಂದ್ರನ ಕೊಡ್ತಾ ಬಂದಿದ್ದೇನೆ. ಅದು ಬಳಿಂಜ ಮತ್ತು ನನ್ನ ನಡುವಿನಲ್ಲಿರ್ತಕ್ಕಂಥ ಒಂದು ಸಂಬಂಧ.
ಪ್ರಾಯಶಃ ಇವತ್ತು ಅಶ್ವತ್ಥ ಹೆಗ್ಡೆ ಅಂತ ಒಬ್ಬ ಯುವಕ ನಮ್ಮ ಊರಿನಲ್ಲಿ ಬೆಳೆದು ನಮ್ಮ ಊರಿನಲ್ಲಿ ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದು ಇಲ್ಲಿಯ ಸಮಾಜದ ಜೊತೆ ಅವಿನಾಭಾವ ಸಂಬಂಧವನ್ನಿಟ್ಟುಕೊಂಡು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೃತ್ತಿ ಬದುಕಿನ ವ್ಯವಹಾರದ ಬದುಕಿನೊಂದಿಗೆ ಬೇರೆ ಊರಿನಲ್ಲಿದ್ದರೂ ಅಶ್ವತ್ಥ ಹೆಗ್ಡೆಗೆ ಸದಾ ನೆನಪು ಇರುವಂಥದ್ದು ಯಾವುದು ಕೇಳಿದರೆ ಬಳಿಂಜ. ಅವರು ಬಳಿಂಜ ಬಿಟ್ಟರು ಬೇರೆ ಯಾವುದು ಚಿಂತನೆ ಇಲ್ಲ, ಬಳಿಂಜ ಬಿಟ್ಟರೆ ಬೇರೆ ಯಾವ ಯೋಚನೆ ಇಲ್ಲ, ಬಳಿಂಜ ಬಿಟ್ಟರೆ ಬೇರೆ ಮಾತಿಲ್ಲ ಅವ್ರ ಹತ್ರ, ಅಶ್ವತ್ಥ ಹೆಗ್ಡೆ ಅವ್ರ ಹತ್ರ. ಯಾಕಂದರೆ ನನಗೆ ಒಂದು 10 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಫೋನ್ ಮಾಡ್ತಾನೆ ಇರ್ತಾರೆ ಅಶ್ವತ್ಥ ಹೆಗ್ಡೆ. ಅಶ್ವತ್ಥ ಹೆಗ್ಡೆ ಫೋನ್ ಮಾಡಿದರೆ ಯಾವುದೋ ವ್ಯವಹಾರ ಮಾತಾಡಲಿಕ್ಕೆ ನನಗೆ ಫೋನ್ ಮಾಡೋದಲ್ಲ, ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಬಿಸ್ನೆಸ್ಸಿಗೆ ಫೋನ್ ಮಾಡೋದಲ್ಲ ಅಶ್ವತ್ಥ ಹೆಗ್ಡೆ. ಅಶ್ವತ್ಥ ಹೆಗ್ಡೆ 15 ದಿವಸ 10 ದಿವಸಕ್ಕೆ ಫೋನ್ ಮಾಡಿದರೆ ಅವರ ಬಾಯಿಯಲ್ಲಿ ಬರುವಂಥದ್ದು ಯಾವುದು ಕೇಳಿದರೆ ಹರಿಶಣ್ಣ ಹೆಂಗೆಲ್ಲ ಶಾಲೆ, ಹೆಂಗೆಲ್ಲ ದೇವಸ್ಥಾನ, ಹೆಂಗೆಲ್ಲ ಊರು ಅಂತ ಹೇಳುವಂಥ ಆ ಒಂದು ಭಾವನೆ ಇರುವಂಥ ಒಂದು ವ್ಯಕ್ತಿತ್ವ ಅದು ಅಶ್ವತ್ಥ ಹೆಗ್ಡೆ ಅವರ ವ್ಯಕ್ತಿತ್ವ. ನಾನು ಅಂತಹ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಇನ್ನಷ್ಟು ಅವರಿಗೆ ದೇವರು ಸಂಪಾದನೆ ಮಾಡತಕ್ಕಂಥ ಆಶೀರ್ವಾದವನ್ನು ಆ ದೇವರು ಮಾಡಬೇಕು. ಇಲ್ಲಿರ್ತಕ್ಕಂಥ ಪೋಷಕರು ನಾವೇನು ನಮ್ಮ ಮಕ್ಕಳನ್ನು ಈ ವಿದ್ಯಾಸಂಸ್ಥೆಗೆ ಕಳಿಸ್ತಾ ಇದ್ದೇವೋ ನಾವು ಅಶ್ವತ್ಥ ಹೆಗ್ಡೆ ಅಂತ ವ್ಯಕ್ತಿತ್ವಕ್ಕೆ ನಾವು ದೇವರಿಗೆ ಕೇಳಬೇಕು, ದೇವರೇ ಅಂಥ ವ್ಯಕ್ತಿಗಳಿಗೆ ಇನ್ನಷ್ಟು ಆರ್ಥಿಕ ಸಂಪತ್ತು ಕೊಡು, ನಮ್ಮ ಶಾಲೆ ನಮ್ಮ ಊರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಇನ್ನಷ್ಟು ಶಕ್ತಿ ನಮ್ಮ ಊರಿಗೆ ಬರ್ತದೆ ಎನ್ನುವಂಥ ಪ್ರಾರ್ಥನೆಯನ್ನು ಮಾಡಿದರೆ ಪ್ರಾಯಶಃ ಅಶ್ವತ್ಥ ಹೆಗ್ಡೆ ಅಂತ ಅನೇಕ ಯುವಕರು ಸಮಾಜದಲ್ಲಿ ಇನ್ನಷ್ಟು ಮೇಲ್ಸ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಪ್ರಾಯಶಃ ಈ ಒಂದು ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಅದು ರಿನೋವೇಷನ್ ಮಾಡಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಈಗ ಒಂದು ಹೊಸ ಸ್ಕೂಲ್ ಬಸ್ಸನ್ನು ಸಹ ಇವತ್ತು ಅಶ್ವತ್ಥ ಹೆಗ್ಡೆ ಫೌಂಡೇಶನ್ನಿಂದ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಾಯಶಃ ಈ ಒಂದು ಬಸ್ ಮೊದಲ ಬಸ್ ದಡ್ಡಲಕಾಡು ಶಾಲೆಯಲ್ಲಿ 30 ಬಸ್ ಇದೆ. 1700 ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ. 30 ಬಸ್ ಇದೆ. ನಾನು ಮನವಣ್ಣನಿಗೆ ವಿನೋಣ್ಣ ರತ್ನಣ್ಣೆಲ್ಲ ಇದ್ದಾರೆ, ನಿಮಗೆ ಹೇಳ್ತೇನೆ, ನಿಮ್ಮದು ಸಹ ಇವತ್ತು 1ರಿಂದ ಪ್ರಾರಂಭ ಆಗಿರುವಂಥದ್ದು. ನಿಮ್ಮದು ಸಹ ದಡ್ಡಲಕಾಡನ್ನು ಮೀರಿ ಬಸ್ಸು ಈ ಮೈದಾನದಲ್ಲಿ ನಿಲ್ಲಬೇಕು. ಅಷ್ಟು ಮಕ್ಕಳು ಇಲ್ಲಿ ಕಲಿಯುವ ರೀತಿಯಲ್ಲಿ ಆಗಬೇಕು. ಅಷ್ಟು ಮಕ್ಕಳು ಈ ಶಾಲೆಯ ಸಂಸ್ಥೆಯಲ್ಲಿ ಕಲಿತಾಗ ಪ್ರಾಯಶಃ ಇದೊಂದು ಮುಂದಿನ ದಿನಗಳಲ್ಲಿ ಮಾದರಿಯಾಗಿರ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಚಂದ್ರಣ್ಣ, ನಿಮ್ಮೆಲ್ಲರ ಪ್ರಯತ್ನ ಇದಕ್ಕೆ ಪೂರಕವಾಗಿ ಒಂದು ಶಾಲೆಯನ್ನು ಮೇಲ್ಸ್ತರಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಯಾವತ್ತೂ ನಿಮ್ಮಲ್ಲಿ ಮನಸ್ಸಿನಲ್ಲಿ ಒಂದಿರಲಿ, ಎಲ್ಲವೂ ಸರ್ಕಾರ ಮಾಡ್ತದ ಕೇಳಿದರೆ 100% ಯಾವುದೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಲ್ಲವೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ವಸಂತ ಸಾಲೇನ್ರಿಗೆ ಗೊತ್ತಿದೆ. ವಸಂತ ಸಾಲೇನ್ರು ಸಹ ಹಿಂದೆ ಜನಪ್ರತಿನಿಧಿಯಾಗಿ ತಮ್ಮ ಜೀವನದಲ್ಲಿ ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರು. ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೈಮರಿ ಸುಮಾರು 250ಕ್ಕಿಂತ ಹೆಚ್ಚು ಸಂಖ್ಯೆಯ ಪ್ರೈಮರಿ ಇದೆ. ಆ ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಸರ್ಕಾರದಿಂದ ಬಿಲ್ಡಿಂಗ್ ಕೊಡಬೇಕು, ಸರ್ಕಾರದಿಂದ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿದರೆ, ಸರ್ಕಾರದ ಇವತ್ತಿನ ಪರಿಸ್ಥಿತಿಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಎಲ್ಲದಕ್ಕೂ ದುಡ್ಡು ತರಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ. ಅದರ ಜೊತೆಗೆ ಆ ಎಲ್ಲ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದರೆ, 100ಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳ ಸಂಖ್ಯೆ ಇರತಕ್ಕಂಥ ಶಾಲೆಯೇ ಸರಿಸುಮಾರು 100ಕ್ಕಿಂತ ಹೆಚ್ಚಿದೆ. 100ಕ್ಕಿಂತ ಕಡಿಮೆ ಇರುವಂಥದ್ದು. ಆ 100ಕ್ಕಿಂತ ಕಡಿಮೆ ಇರುವಂಥ ಶಾಲೆಗಳಲ್ಲಿ 1ನೇ ತರಗತಿಯ ಅಡ್ಮಿಷನ್ ಎಷ್ಟು ಕೇಳಿದರೆ 1, 5, 7, 10 ಇಂಥ ಶಾಲೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೋದು. ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಾಗ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸ್ಬೋದು ಎನ್ನುವಂಥದ್ದು ಸಹ ಒಂದು ಚಿಂತೆ ಇವತ್ತು ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಆಗಿರುವಂಥದ್ದು. ಪ್ರಾಯಶಃ ಇದಕ್ಕೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಇಲಾಖೆ ಹಾಕ್ಕೊಳ್ಬೇಕಾಗ್ತದೆ. ಪ್ರಾಯಶಃ ಇವತ್ತು ನಿಮಗೊಂದು ಒಳ್ಳೆಯ ವಿಚಾರ ಯಾವುದು ಕೇಳಿದರೆ, ನಮ್ಮ ತಾಯಂದ್ರಿಗೆ ನಮ್ಮ ಅಣ್ಣಂದ್ರಿಗೆ ಎನ್ನ ಜೋಕುಲು ಓಡೆ ಪೊಪ್ಪೇರಿಕೆಂಡ ಶಾಲೆ ಪೊಪ್ಪೇರು ಆ ಶಾಲೆ ಇಕ್ಕೆಂಡ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಎಂಚ ಇತ್ತಿಣಂದು ಕೇಳಿದರೆ ವಂಚಿತನ ಶಿಕ್ಷಣ ಕೊರೊಂದು ಇತ್ತೀರೆಂದು ಕೇಂದ್ರ ನಮಗೆ ದೇವರ ನಜ ಗೊತ್ತಿದ್ದಾನೆ. ನಮ್ಮಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸಿಗೆ ಒಂದು ಶಿಕ್ಷಣದ ವ್ಯವಸ್ಥೆ ಇತ್ತು. ನೈಕ ನಲಿಕಲಿಯಿಂದ ಬಂದಿತ್ತೇರು. ಈ ನಲಿಕಲಿ ಬಂಡ ಎಂಚ ಅಂದ್ಕೊಂಡು ನಾಡ ಅವು ಗುಂಪಿನಲ್ಲಿ ಗೋವಿಂದ ಅಂತ ಬಂದ್ಪುನೈಕೆ ಏನು ಒರಿಯ ಪನೊಂದಿಪ್ಪು ಗುಂಪಿನಲ್ಲಿ ಗೋವಿಂದ ಅಂತ ಟೀಚರ್ ಮಕ್ಕಳಿಗೆ ಪಂಡ ಒಂಚೂರು ಬೇಜಾರಾವು.
ಆ ನಲಿಕಲಿಯಿಂದ ಪನ್ಪುನಂಚಿನ ಸಿಸ್ಟಮ್ ಹಿಡ್ದಾದು ಒಂಜಿ ಪ್ರೈವೇಟ್ ಶಾಲೆಗೆ ಪೋಂದಿತ್ತನಂಚಿನ ಜೋಕುಲು ಇಂಗ್ಲೀಷ್ ಮೀಡಿಯಂ ಪ್ರೈವೇಟ್ ಸ್ಕೂಲ್ಡ್ ಪೋಂದಿತ್ತನಂಚಿನ ಜೋಕುಲು ಮೂಜನೇ ಕ್ಲಾಸ್ ಆದ 4ನೇ ಕ್ಲಾಸ್ ಆಗ ಪೋಯಿನಂಚಿನ ಜೋಕುಲೆಗೆ ರಡ್ಡು ಜನಲ್ಲ ಉಂತಾದು ಶಿಕ್ಷಣದ ಗುಣಮಟ್ಟನ ಆ ಜೋಕುಳ್ಳ ತೆರಿಯಣ್ಣ UKG LKG ಪೋಪುನಂಚಿನ ಜೋಕುಲೆಗೆ ಸರಿಸಮಾನಾದ ಆ 4ನೇ ಕ್ಲಾಸ್ದ ಜೋಕುಲೆಗೆ ಶೈಕ್ಷಣಿಕ ಪ್ರೌಢಿಮೆ ಇಜ್ಜಾಣ ದಯಂತ್ಕೆಂಡ ಆ ನಲಿಕಲಿ ಪನ್ಪುನಂಚಿನ ಸಿಸ್ಟಮ್ ಹಿಡ್ದಾದು 1ನೇ 2ನೇ 3ನೇ ಕ್ಲಾಸ್ದ ಜೋಕುಲು ಶೈಕ್ಷಣಿಕವಾದ ಅಕಲ್ನ ಬೌದ್ಧಿಕ ಮಟ್ಟ ಏರಿಸಾರ ಸಾಧ್ಯ ಹೊಂದಿದ್ದಾನೆ. ಈ ಕರ್ನಾಟಕ ರಾಜ್ಯದ ಒಂದು ಜನಪ್ರತಿನಿಧಿ ನಲಿಕಲಿದ ಬಗ್ಗೆ ಪ್ರಶ್ನೆ ಮಲ್ತದ್ದು. ನಲಿಕಲಿನಿ ಈ ಕರ್ನಾಟಕ ರಾಜ್ಯಡ್ ನಲಿಕಲಿ ಪನ್ಪುನಚಿದ ಸಿಸ್ಟಮ್ ದೆಪ್ಪೋಡು 1ನೇ ಕ್ಲಾಸಿಗ್ಲ ಒಂಜಿ ಟೀಚರ್ ಉಪ್ಪೋಡು 2ನೇ ಕ್ಲಾಸಿಗ್ಲ ಒಂಜಿ ಟೀಚರ್ ಇಪ್ಪೋಡು 3ನೇ ಕ್ಲಾಸಿಗ್ಲ ಒಂಜಿ ಟೀಚರ್ ಇಪ್ಪೋಡು ಪ್ರತಿ ಕ್ಲಾಸ್ದ ಜೋಕುಲೆಗೆ ಶೈಕ್ಷಣಿಕ ಬದ್ಧತೆ ಶೈಕ್ಷಣಿಕವಾಯಿನಂಚಿನ ಒಂಜಿ ಗುಣಮಟ್ಟನ ಕಾಯ್ದುಕೊಂಡು ಐನ್ ಎಡ್ಡೆ ರೀತಿ ದಾಖಲೆ ವಿದ್ಯಾಭ್ಯಾಸ ಕೊರಡು ಪನ್ಪುನಂಚಿನ ದೃಷ್ಟಿ ಯಾನ್ 2 ವರ್ಷದ ದುಂಬು ಶಿಕ್ಷಣದ ಇಲಾಖೆದ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಚ್ಚಿನ ರಶ್ಮಿ ಮೇಡಮ್ಗೆ ಪೋದು ತಿಕ್ಕದು ಏನಾರಿಗೆ ಫಸ್ಟ್ ಏನೊಂದು ಮನವಿ ಕರಿ ವಸಂತ ಶಾಲೆ ಅಂದರೆ ಈ ರಾಜ್ಯದ ನಲಿಕಲಿನ ಕ್ಯಾನ್ಸಲ್ ಮಲ್ಪೋಡು ಆರ್ ಮೇಡಮ್ಗೆ ಭಾರಿ ಆಶ್ಚರ್ಯ ಸರ್ ನೀವೊಬ್ಬರು MLA ಆಗಿ ನಲಿಕಲಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದಿ ಬಂದವರು ನೀವು ಮೊದಲಿಗರು ಮಂಡಿರಿ ಆರು ಒಂಜಿ ಮೇಡಮ್ ಪಂಡೇರು ನನಗೂ ಈ ನಲಿಕಲಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ಸಮಯದಿಂದ ಇತ್ತು. ನೀವೀಗ ಪ್ರಸ್ತಾಪ ಮಾಡಿದ್ದೀರಿ ಸರ್, ಒಂದು ಹೆಲ್ಪ್ ಮಾಡ್ತೀರಾ ಅಂದಿಗೆ ನೀವು ಇದನ್ನು ಇಲಾಖೆ ಮಂತ್ರಿಗಳಿಗೂ ಕೊಡಬೇಕು ಮತ್ತು ಸಂಬಂಧಪಟ್ಟ ಸಂದರ್ಭದಲ್ಲಿ ನೀವು ಮಾತಾಡಬೇಕು ಅಂತ ಪ್ರಾಯಶಃ ಆಯ್ತು. ನೆಕ್ಸ್ಟ್ ಅಧಿವೇಶನ ಬಂಡೆ ಈ ರಾಜ್ಯದ ನಲಿಕಲಿ ಸಿಸ್ಟಮ್ ಹಿಡ್ದಾದು ಗ್ರಾಮೀಣ ಪ್ರದೇಶದ ಉಪನಂಚಿನ ಬಡವೇರು ಗ್ರಾಮೀಣ ಪ್ರದೇಶದ ಜೋಕುಲೇನು ಕಡಪಾವುನಂಚಿನ ಶಿಕ್ಷಣದ ವ್ಯವಸ್ಥೆ ಸರಿ ಇಜ್ಜಿ ಜೋಕ್ಲೆಗೆ ಸರಿಯಾಯಿನಂಚಿನ ಶಿಕ್ಷಣದ ಗುಣಮಟ್ಟ ತಿಕ್ಕೊಂದಿಜ್ಜಿ ಅಂಚದ ನಲಿಕಲಿ ಕ್ಯಾನ್ಸಲ್ ಮಲ್ಪೋಡು ಒಂದು ಬರೇ ಪಂಡೆ ಪ್ರಾಯಶಃ ಕರಿನ ವರ್ಷ ಒರ್ಂಬ ಜಿಲ್ಲೆಡು ನಲಿಕಲಿನ ಕ್ಯಾನ್ಸಲ್ ಮಲ್ತೇರು ಐಟು ನಮ್ಮ ಜಿಲ್ಲೆಯನ್ನ ಸೇರ್ಸೋದು ಒರ್ಂಬ ಜಿಲ್ಲೆಡು ನಲಿಕಲಿನ ಕ್ಯಾನ್ಸಲ್ ಮಲ್ಪನಂಚಿನ ವ್ಯವಸ್ಥೆಯನ್ನು ಮಲ್ತೇರು ಇತ್ತ ಇನ್ನು ರಾಜ್ಯದ ನಲಿಕಲಿನ ಕ್ಯಾನ್ಸಲ್ ಮಲ್ಪನಂಚಿನ ಪ್ರಕ್ರಿಯೆಯನ್ನು ದುಂಬುಕೊನೋ ಒಂದಿಲ್ಲೇರು ಪ್ರಾಯಶಃ ದಾಯನೆಯನ್ನು ಪಂಡೆ ಅಂತ ಪಂಡ ಶೈಕ್ಷಣಿಕವಾಯಿನಂಚಿನ ಗುಣಮಟ್ಟ ನಲಿಕಲಿ ಕ್ಯಾನ್ಸಲ್ ಆಗಿದಲ್ಲ ಮೇಡಮ್? ಹಾಂ, ಅಲ್ಲಿ ನೀವು ಹೇಳಬೇಕು ಅದನ್ನು. ನಲಿಕಲಿ ಕ್ಯಾನ್ಸಲ್ ಮಲ್ತದು ನಮ್ಮ ಜೋಕುಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಡು ಕಲ್ಪನಂಚಿನ ಜೋಕುಲೆಗಳ ಸರಿಸಮಾನವಾದ ಕಲ್ಪನಂಚಿನ ಒಂದು ವ್ಯವಸ್ಥೆ ಪ್ರಾಯಶಃ ಇನ್ನು ಶಿಕ್ಷಣ ಇಲಾಖೆದ ಮೂಲಕ ಬೈದಿಂದಾಂಡ ಈ ಕ್ಷೇತ್ರದ ಜನಪ್ರತಿನಿಧಿ ಆಯ್ನಂಚಿನ ಯಾನು ರಾಜ್ಯದ ಜೋಕುಲ್ನ ಕಣ್ಣೆದುರುದಿ ಒಂದು ಐನೊಂದು ಮುಂದುವರಿಸೋನಂಚಿನ ಕೆಲಸ ನಮ್ಮ ಇನ್ನು ಮಲ್ದದ ದಾಯನೆನ್ನೆ ನಾನು ಎಲ್ಲೆಲ್ಲಿ ವಿಷಯನ ಪನ್ಪೆಂದು ಬಂಡ ಎಂಗ್ಲ ತಾಲೂಕುಡು ಕೆಲವು ಕಾರ್ಯಕ್ರಮಲು ಪುರಾಪ ಐತೆ ಪಿರೋಡ್ ನಮ್ಮ ಏತು ಬೇಲೆ ಮಲ್ತಿಪ್ಪುವ ಎಂಚಿನ ಮಲ್ತಿಪ್ಪು ಅಂತ ಬಂಡದು ಕಾರ್ಯಕ್ರಮ ಆಯೋಜನೆ ಮಂತ್ನಕ್ಲಿಗೆ ನೆನಪು ಬರ್ಪುನ್ನಿಜ್ಜಿ ದಯಮಾಡ ನಮ್ಮ ಮಂತನ ಬೇಲೆ ನಮ್ಮ ಪಣ್ಣೊಂದಿಜ್ಜ ಅದಕ್ಕೋಸ್ಕರ ಇದ್ದೆ ಈ ಒಂಜಿ ವ್ಯವಸ್ಥೆ ದಡಿಟ್ಟು ನಿನ್ನೆ ದಾಯನಿಕ್ಲೆ ಮೂಲ ಉಲ್ಲೇಖ ಮಲ್ದೆ ಮಂಡ ಇಂಚಿನ ಎಲ್ಲಿಯ ವ್ಯವಸ್ಥೆ ಒಂಜಿ ಜನಪ್ರತಿನಿಧಿ ಆಡು ಮಲ್ಪೊಡನೆಚ್ಚಿನ ಒಂಜಿ ಎಲ್ಲಿಯ ವ್ಯವಸ್ಥೆ ಆಂಡ ಐತೆ ಪಿರೋಡು ಭಾರಿ ಮಲ್ಲ ಒಂಜಿ ಲಾಬಿ ಇಪ್ಪುನಂಚಿನ ನಲಿಕಲಿದ ವ್ಯವಸ್ಥೆ ಆ ನಲಿಕಲಿದ ವ್ಯವಸ್ಥೆಯಲ್ಲಿ ಇನ್ನು ಕ್ಯಾನ್ಸಲ್ ಆದ ನಮ್ಮ ಜೋಕುಲ್ನ ಶೈಕ್ಷಣಿಕ ಗುಣಮಟ್ಟಲ ಉದ್ದರಿಪುನಂಚಿನ ಒಂದು ವ್ಯವಸ್ಥೆ ನಿರ್ಮಾಣ ಆತನ ಪನ್ಪನಿಲ್ಲ ನಾನು ಈ ಸಂದರ್ಭ ಪನೊಂದು ಪ್ರಾಯಶಃ ಜಾಸ್ತಿ ಪಾತೆರಂದೆ ದುಂಬುಲ ನಿಕಲೊಟ್ಟಿಗೆ ಇತ್ತೆಲ್ಲ ಉಲ್ಲೆ ನನ್ನ ದುಂಬುಗಳ ಈ ಶಾಲೆದ ಅಭಿವೃದ್ಧಿದ ದೃಷ್ಟಿಡಿದು ಈ ಊರದ ಅಭಿವೃದ್ಧಿದ ದೃಷ್ಟಿಡು ಈ ಊರದ ದೇವಸ್ಥಾನದ ಅಭಿವೃದ್ಧಿದ ದೃಷ್ಟಿಡು ಚಂದ್ರಣ್ಣ ನಿಕಲೊಟ್ಟಿಗೆ ಪರಿಪೂರ್ಣವಾದ ಉಲ್ಲೆಯನ್ನು ಪನ್ನ ಪಾತೆರನ್ನು ಪನೊಂದು ಸತೀಶಣ್ಣ ನಂಚಿನ ಬಾರಿ ಮಲ್ಲ ಕೃಷಿಕರ್ಲ ಉಲ್ಲೇರು ಇಲ್ಲ ನೀರ್ನಲ್ಲ ಮಲ್ಲ ಸಹಕಾರ ಒಟ್ಟಿಗೆ ಬೋರ್ಡು ಬರೋದು ಮಾತೆರೆಗಳ ವಂದಿಸದೆ ಎರಡೇ ಪಾತೆರನ್ನು ಮುಗಿಸಬೇ ಐತೊಟ್ಟಿಗೆ ಈ ಸಂಸ್ಥೆದ ಟೀಚರ್ ನಕಲು ಬಾರಿ ಎಡ್ಡೆ ರೀತಿಯ ಶಿಕ್ಷಣ ಕೊರಪುನಂಚಿನ ಟೀಚರ್ ನಕಲು ಪ್ರಾಯಶಃ ಬಳೆಂಜ ಶಾಲೆದ ಟೀಚರ್ ನಕಲು ಅಕ್ಲೆಗಳ ವಿಶೇಷವಾಯಿನಂಚಿನ ಅಭಿನಂದನೆಲ್ಲ ಯಾನು ಈ ಸಂದರ್ಭಡು ಪನೊಂದು ಮಾತೆರೆಗಳ ವಂದಿಸದೆ ಎರಡೇ ಪಾತೆರ ಮುಗಿಸಬೇ. ಭಾರತ್ ಮಾತಾ ಕಿ ಜೈ. ಜನಪರ ಕೆಲಸಗಳನ್ನು ಮಾಡುತ್ತಾ ಜನರಿಗೆ ಹತ್ತಿರವಾಗೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ತಮ್ಮ ಜನಪ್ರಿಯತೆಗೋಸ್ಕರ ಅಲ್ಲದೇ ಜನರ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಕೂಡ ಸಮಾಜದಿಂದ ದೂರ ಇರತಕ್ಕಂಥ ಎಲ್ಲರನ್ನು ಕೂಡ ಒಗ್ಗೂಡಿಸಿ ಒಂದೆಡೆ ತರುವಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂತಹ ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ಪೂಂಜಾ ಸರ್ ಅವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಹಾಗೂ ಸಭೆಯ ಮುಂಭಾಗದಲ್ಲಿರ್ತಕ್ಕಂಥ ಸರ್ವರನ್ನು ಕೂಡ ವಂದಿಸಲಿಕ್ಕೆ ನಮ್ಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂಥ ಶ್ರೀಮತಿ ಸುಲೋಚನಾ ಮೇಡಮ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ.
ಎಲ್ಲರಿಗೂ ಈ ಶುಭ ದಿನದ ಶುಭ ನಮಸ್ಕಾರಗಳು. ಇವತ್ತು ಬಹುಶಃ ನಮ್ಮೆಲ್ಲರ ಹಾಗೂ ಈ ಬಳಂಜದ ಊರಿನವರ ಒಂದು ಕನಸಿತ್ತು, ನಮ್ಮ ಶಾಲೆ ಉಳಿಬೇಕು, ಅದನ್ನು ಖಾಸಗಿ ಶಾಲೆಗಳಿಗೆ ಮೀರಿಸುವ ಹಾಗೆ ನಮ್ಮ ಈ ಸರಕಾರಿ ಶಾಲೆ ಕೂಡ ಇರಬೇಕು ಅಂತ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ನಮ್ಮ ಮಾನ್ಯ ಪ್ರತಾಪ ಸಿಂಹ ನಾಯಕರು ಶಾಲೆಗೆ ಒದಗಿಸಿಕೊಟ್ಟಂಥ ಅನುದಾನ, LKG ಕಟ್ಟಡ 2 ಕಟ್ಟಡಗಳ ನವೀಕರಣದ ಉದ್ಘಾಟನೆ, ಇವೆರಡನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ಮಾನ್ಯ ನಮ್ಮ ಶಾಸಕರಾಗಿರುವಂಥ ಹರೀಶ್ ಪೂಂಜೆ ಇವರು ಕೂಡ, ಇವರಿಬ್ಬರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥವರು ನಮ್ಮ ಪ್ರೌಢಶಾಲಾ ವಿಭಾಗದ STMC ಕಾರ್ಯಾಧ್ಯಕ್ಷರಾದಂಥ ವಸಂತ ಸಾಲ್ಯಾನ್ ಸರ್, ಹಾಗೆ ನಮ್ಮ ಶಿಕ್ಷಣ ಟ್ರಸ್ಟಿನ ಚಂದ್ರಶೇಖರ್ ಸರ್, ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿರುವಂಥ ಶ್ರೀತಲ್ ಪಡಿವಾಳ್, ಹಾಗೆ ಶಿಕ್ಷಣ ಟ್ರಸ್ಟಿನ ಮನೋಹರ್ ಸರ್, ಮತ್ತು ಇವತ್ತಿನ ದಿನ ಈ ಬಸ್ಸಿನ ವ್ಯವಸ್ಥೆ ಒದಗಿಸಿಕೊಟ್ಟಂತಹ ಅಶ್ವಥ್ ಹೆಗ್ಡೆ ಇವರ ತಂದೆಯವರಾದ ಶ್ರೀ ಅರುಣ್ ಹೆಗ್ಡೆ, ಇವರೆಲ್ಲರೂ ಆಸೀನರಾಗಿದ್ದಾರೆ. ಇವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಶಾಲೆ ಬೆಳೀಲಿಕ್ಕೆ ಈ ಬಳಂಜ ಶಿಕ್ಷಣ ಟ್ರಸ್ಟ್ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸ್ತಾ ಇರುವಂಥದ್ದು. ಬಹುಶಃ ಅವರ ಒಂದು ಗುಂಪು, ಅದರಲ್ಲಿರುವಂಥವ್ರು ರತ್ನರಾಜ್ ಸರ್, ಹಾಗೆ ವೀನು ಸರ್, ಹಾಗೆ ಸತೀಶ್ ರೈ, ಇವರೇ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕರು ಹಾಗೂ STMC ಅಧ್ಯಕ್ಷರಾದ ರತ್ನಾಕರ್ ಸರ್, ಇವರಿಗೂ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಸ್ಥಿತರಿರುವಂತಹ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲಾ ವಿಭಾಗದ STMC ಸದಸ್ಯರು, ಹಾಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು, ಹಾಗೂ ನಮ್ಮೆಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲ ವಿದ್ಯಾಭಿಮಾನಿಗಳಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲ ಪೋಷಕರು ಇಲ್ಲಿ ಇರಬೇಕು, ಅವರಿಗೊಂದು ಸಣ್ಣ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ.